ಹಾಯ್ ಎವ್ರಿವಾನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ ಬೋರ್ಡ್ ಮಾಡ್ಯೂಲ್ ಕ್ವಶನ್ ಪೇಪರ್ 1ನಲ್ಲಿ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಪಾರ್ಟ್ ಸಿ ತನಕ ಪಾರ್ಟ್ 1ನಲ್ಲಿ ಕಂಪ್ಲೀಟ್ ಆಗಿತ್ತು. ಇವತ್ತಿನ ಪಾರ್ಟ್ 2 ಪಾರ್ಟ್ ಡಿ 12 ಮಾರ್ಕ್ಸ್ ಕ್ವಶನ್ಸ್ನ ನೋಡೋಣ ಏನೇನು ಕೊಟ್ಟಿದ್ದಾರೆ ಅಂತ. ಪಾರ್ಟ್ ಡಿನಲ್ಲಿ ಫಸ್ಟ್ನೇ ಕ್ವಶನ್ನು, ಗಿರೀಶ್ ಆ್ಯಂಡ್ ಯೋಗೇಶ್ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2 respectively. Their balance sheet as on 31st March 2025 was as follows ಅಂತ ಕೇಳಿದ್ದಾರೆ. ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಲಯಬಿಲಿಟೀಸಲ್ಲಿ ಕ್ರೆಡಿಟರ್ 74,000 ಇದೆ, ಬಿಲ್ಸ್ ಪೇಯಬಲ್ 41,000, ಜನರಲ್ ರಿಸರ್ವ್ಸ್ 50,000 ಆ್ಯಂಡ್ ದೇರ್ ಕ್ಯಾಪಿಟಲ್ಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ಸಲ್ಲಿ ಗಿರೀಶ 1,40,000 ಇದೆ ಆ್ಯಂಡ್ ಯೋಗೇಶ 80,000 ಇದೆ. ಟೋಟಲ್ 3,85,000. ಆ್ಯಂಡ್ ಅಸೆಟ್ ಸೈಡಲ್ಲಿ ಕ್ಯಾಶ್ 31,000, ಡೆಟಾಸ್ 1 lakh ಇದೆ, ಅದರಲ್ಲಿ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 6,000 ಲೆಸ್ ಮಾಡಿ 94,000 ಇದೆ. ಸ್ಟಾಕ್ 30,000, ಫರ್ನಿಚರ್ 20,000, ಮಷಿನರಿ 40,000, ಬಿಲ್ಡಿಂಗ್ಸ್ 1,60,000, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 10,000 ಇದೆ. ಟೋಟಲ್ ಲಯಬಿಲಿಟೀಸ್ ಆ್ಯಂಡ್ ಅಸೆಟ್ಸ್ 3,85,000 ಇದೆ. ಅದಾದಮೇಲೆ ನೆಕ್ಸ್ಟು ಅಡ್ಜಸ್ಟ್ಮೆಂಟ್ನ ನೋಡೋಣ. ಆನ್ 1/4/2025 ದೇ ಅಡ್ಮಿಟ್ ಕಲ್ಲೇಶ ಇಂಟು ಪಾರ್ಟ್ನರ್ಶಿಪ್ ಆನ್ ದ ಫಾಲೋಯಿಂಗ್ ಟರ್ಮ್ಸ್. ಸೊ ಫಸ್ಟ್ ಅಡ್ಜಸ್ಟ್ಮೆಂಟ್ ಏನು ಹೇಳಿದ್ದಾರೆ ಅಂದರೆ, ಕಲ್ಲೇಶ ಶುಡ್ ಬ್ರಿಂಗ್ ₹60,000 ಆಸ್ ಕ್ಯಾಪಿಟಲ್ ಫಾರ್ 1/6th ಶೇರ್ ಆ್ಯಂಡ್ ₹25,000 ಟುವರ್ಡ್ಸ್ ಗುಡ್ ವಿಲ್ ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಅಂತ ಕೇಳಿದ್ದಾರೆ. ಆ್ಯಂಡ್ ಗುಡ್ ವಿಲ್ ಅಮೌಂಟ್ ಈಸ್ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ಸ್. ಆ್ಯಂಡ್ ನೆಕ್ಸ್ಟ್ ಬಿ ಬಂದು ಡಿಪ್ರಿಷಿಯೇಟ್ ಫರ್ನಿಚರ್ ಆ್ಯಂಡ್ ಮಷಿನರಿ ಬೈ 10% ಈಚ್. Value of buildings is appreciated by 15% and maintain PDD 10% on debtors. Prepare revaluation account, partners capital account and new balance sheet of the firm as on 1/4/2025 ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನಂತಂದರೆ, ಒಂದು ಬಿಸ್ನೆಸ್ಸಲ್ಲಿ ಆಲ್ರೆಡಿ ಗಿರೀಶ್ ಆ್ಯಂಡ್ ಯೋಗೇಶ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಅವರ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ರೇಷಿಯೋ ಬಂದು 3:2 ಆ್ಯಂಡ್ ಅವ್ರ ಕಂಪನಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಂತ ಅಂದರೆ, ಆನ್ 1/4/2025ಗೆ ಹೊಸ ನ್ಯೂ ಪಾರ್ಟ್ನರ್ನ ಅವರ ಒಂದು ಪಾರ್ಟ್ನರ್ಶಿಪ್ಗೆ ಅಡ್ಮಿಟ್ ಮಾಡ್ಕೊಳ್ತಾ ಇದ್ದಾರೆ. ಅವರು ಕಲ್ಲೇಶ ಅಂತ. ಆ್ಯಂಡ್ ಅವರು ಕ್ಯಾಪಿಟಲ್ 60,000 ತರ್ತಾ ಇದ್ದಾರೆ ಆ್ಯಂಡ್ 1/6th ಶೇರ್ ಆ್ಯಂಡ್ 25 ಟುವರ್ಡ್ಸ್ ಗುಡ್ ವಿಲ್ ಆ್ಯಂಡ್ 25,000 ಬಂದು ಗುಡ್ ವಿಲ್. ನೆಕ್ಸ್ಟ್ ಗುಡ್ ವಿಲ್ ಈಸ್ ಅಮೌಂಟ್ ಈಸ್ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ಸ್. ಇವರೇನು ಗುಡ್ ವಿಲ್ ತರ್ತಾರಲ್ವ, ಆ ಅಮೌಂಟನ್ನು ಓಲ್ಡ್ ಪಾರ್ಟ್ನರ್ಸ್ ಏನಿದ್ದಾರೆ ಅದನ್ನು ವಿತ್ಡ್ರಾನ್ ಮಾಡ್ಕೊಳ್ತಾರೆ. ಆ್ಯಂಡ್ ಮಷಿನರಿ ಮತ್ತು ಫರ್ನಿಚರು ಡಿಪ್ರಿಷಿಯೇಷನ್ ಆಗ್ತಿದೆ 10%. ವ್ಯಾಲ್ಯೂ ಆಫ್ ಬಿಲ್ಡಿಂಗ್ ಈಸ್ ಅಪ್ರಿಷಿಯೇಟೆಡ್ ಬೈ 15%. PDD ಈಸ್ ಮೇಂಟೈನ್ ಅಟ್ 10% ಅಂತ ಕೊಟ್ಟಿದ್ದಾರೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಮಾಡಬೇಕು. ಫಸ್ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಮಾಡಬೇಕು ಅಂತ ಅಂದರೆ ಬರೀ ಅಡ್ಜಸ್ಟ್ಮೆಂಟ್ ಅಷ್ಟನ್ನೇ ನೋಡಬೇಕು. ಇಲ್ಲಿ ಫಸ್ಟ್ ಅಡ್ಜಸ್ಟ್ಮೆಂಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬರುತ್ತೆ ಆ್ಯಂಡ್ ಸೆಕೆಂಡ್ ಒನ್ನು ಕೂಡ ಪಾರ್ಟ್ನರ್ಸ್ ಕ್ಯಾಪಿಟಲ್ ಬರುತ್ತೆ. ಈ 3 ಅಡ್ಜಸ್ಟ್ಮೆಂಟ್ ಏನಿದೆ ಅದನ್ನು ನೋಡೋಣ. ಫಸ್ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಬೇಕಾದ್ರೆ ಜಸ್ಟ್ ಅಡ್ಜಸ್ಟ್ಮೆಂಟ್ಸ್ ಮೇಲೆ ಫೋಕಸ್ ಮಾಡಿ. ಫಸ್ಟು ರಿವ್ಯಾಲ್ಯೂಯೇಷನ್ ಅಂತ ಹೆಡ್ಡಿಂಗ್ ತೊಗೊಳ್ಳಿ, ಡೆಬಿಟ್ ಆ್ಯಂಡ್ ಕ್ರೆಡಿಟ್, ಪರ್ಟಿಕ್ಯುಲರ್ಸ್ ಅಮೌಂಟ್. ಫಸ್ಟು ಏನು ಹೇಳಿದ್ದಾರೆ ಅಂದರೆ, ಡಿಪ್ರಿಷಿಯೇಟ್ ಫರ್ನಿಚರ್ ಆ್ಯಂಡ್ ಮಷಿನರಿ ಬೈ 10%. ಸೊ ಡೆಬಿಟ್ ಸೈಡು ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದರೆ ತಗೊಳ್ತೀವಿ ಆ್ಯಂಡ್ ಲಯಬಿಲಿಟಿ ವ್ಯಾಲ್ಯೂ ಇನ್ಕ್ರೀಸ್ ಆದರೆ. ಸೊ ಇಲ್ಲಿ ಇದಕ್ಕೆ ಅಪೋಸಿಟ್ಟು, ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿ ಲಯಬಿಲಿಟಿ ವ್ಯಾಲ್ಯೂ ಡಿಕ್ರೀಸ್ ಆದರೆ ಕ್ರೆಡಿಟ್ ಸೈಡ್ ತೊಗೊಳ್ತೀವಿ. ಸೊ ಇದೊಂದು ಪಾಯಿಂಟನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಏನಂತ ಅಂದರೆ, ಫಸ್ಟು ಬಿಲ್ಡಿಂಗ್ ಆ್ಯಂಡ್ ಮಷಿನರಿ ಡಿಪ್ರಿಷಿಯೇಟೆಡ್ ಬೈ 10%, ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ. ಸೊ ಇಲ್ಲಿ ಮಷಿನರಿ ಫಸ್ಟು ಫರ್ನಿಚರ್ ವ್ಯಾಲ್ಯೂ ಎಷ್ಟಿದೆ, 20,000 ಇದೆ. ಫರ್ನಿಚರ್ ವ್ಯಾಲ್ಯೂ ಬಂದು 20,000 ಇದೆ. 20,000 ಮೇಲೆ 10% ಮಾಡಿದ್ರೆ 2,000 ಬರುತ್ತೆ. ಅದೇ ರೀತಿ ಮಷಿನರಿ ಎಷ್ಟಿದೆ, 10% ಇದೆ. ಸೊ ಮಷಿನರಿ ವ್ಯಾಲ್ಯೂ ಬಂದು 40,000 ಇದೆ. 40,000 ಮೇಲೆ 10% ತೊಗೊಂಡ್ರೆ 4,000 ಬರುತ್ತೆ. ಸೊ ಅಲ್ಲಿಗೆ ಫಸ್ಟ್ ಅಡ್ಜಸ್ಟ್ಮೆಂಟ್ ಇದು ಮುಗೀತು, ಸಿ ಅಡ್ಜಸ್ಟ್ಮೆಂಟು ಮುಗೀತು. ಆ್ಯಂಡ್ ನೆಕ್ಸ್ಟು ವ್ಯಾಲ್ಯೂ ಆಫ್ ಬಿಲ್ಡಿಂಗ್ ಈಸ್ ಅಪ್ರಿಷಿಯೇಟೆಡ್ ಬೈ 15% ಅಂತ ಕೇಳಿದ್ದಾರೆ. ಸೊ ಬೈ ಬಿಲ್ಡಿಂಗ್ ಅಕೌಂಟ್ 1,60,000 ಮೇಲೆ 15% ರೈಸ್ ಆಗ್ತಿದೆ ಅಂದರೆ ಟೋಟಲ್ ಎಷ್ಟಾಗುತ್ತೆ, 24,000 ಆಗುತ್ತೆ. ಸೊ ಬಿಲ್ಡಿಂಗ್ ವ್ಯಾಲ್ಯೂ ಬಂದು 1,50,000 ಇಂಟು 15% ಮಾಡಿದ್ರೆ, ಬಿಲ್ಡಿಂಗ್ ವ್ಯಾಲ್ಯೂ ಬಂದು 1,60,000 ಇಂಟು 15% ಮಾಡಿದ್ರೆ 24,000 ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇಲ್ಲಿ ಒಂದ್ಸರಿ ತೊಗೊಂಡಿದ್ದೀವಿ. ಆ್ಯಂಡ್ ಮೇಂಟೈನ್ PDD ಅಟ್ 10% ಆನ್ ಡೆಟಾಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಡೆಟಾಸ್ ವ್ಯಾಲ್ಯೂ ಎಷ್ಟು ಬಂದಿದೆ, ಟೋಟಲ್ 1 lakh ಇದೆ. ಸೊ ಟು PDD ಅಕೌಂಟ್ 1 lakh. ಸೊ ಮತ್ತೆ ಬ್ಯಾಡ್ ಡೆಟ್ಸ್ ಇಲ್ಲಿ ಕ್ರಿಯೇಟ್ ಆಗ್ತಿದೆ.
1 ಲ್ಯಾಕಲ್ಲಿ 10% ತೊಗೊಳ್ಳಿ, ಆಗ ಎಷ್ಟು ಬರುತ್ತೆ ಅಂದರೆ 10,000 ಬರುತ್ತೆ. ಈ 10,000ಅಲ್ಲಿ ಆಲ್ರೆಡಿ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ 6,000 ಲೆಸ್ ಮಾಡಿದ್ದಾರೆ, ಇಲ್ಲಿ 6,000 ಲೆಸ್ ಮಾಡಿದ್ದಾರೆ. ಆ 6,000ನ ಲೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 4,000 ಬರುತ್ತೆ. ಸೊ ಇಷ್ಟು ಅಡ್ಜಸ್ಟ್ಮೆಂಟ್ ಬಿಟ್ಟರೆ ಇನ್ನೇನು ಇಲ್ಲ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ. ಯಾವುದೇ ಅಡ್ಜಸ್ಟ್ಮೆಂಟನ್ನ ನಾವು 2 ಟೈಮ್ಸ್ ಟ್ರೀಟ್ ಮಾಡಬೇಕು. ಸೊ ಇದಿಷ್ಟು ಅಡ್ಜಸ್ಟ್ಮೆಂಟನ್ನು ನಾವು ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಟ್ರೀಟ್ ಮಾಡಿದ್ದೀವಿ. ಸೊ ಇವಾಗ ಯಾವ ಕಡೆ ಜಾಸ್ತಿ ಇದೆ ಅಂತ ನೋಡಿ. ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, 24,000 ಬ್ಯಾಲೆನ್ಸ್ ಮಾಡಿ. ಸೊ ಇಲ್ಲಿ ಏನಂತ ಅಂದರೆ ಇನ್ಕಮ್ ಜಾಸ್ತಿ ಇದ್ದು ಎಕ್ಸ್ಪೆನ್ಸಸ್ ಕಮ್ಮಿ ಇದೆ. ಸೊ ಇಲ್ಲಿ ಹಾಗಾಗಿ ಟೋಟಲ್ 24,000ಇಂದ ಫರ್ನಿಚರ್ ಡಿಪ್ರಿಷಿಯೇಷನ್ 2,000 ಆ್ಯಂಡ್ ಮಷಿನರಿ ಡಿಪ್ರಿಷಿಯೇಷನ್ 4,000 ಆ್ಯಂಡ್ PDD 4,000ನ ಲೆಸ್ ಮಾಡಿದ್ರೆ 14,000 ಬರುತ್ತೆ. ಸೊ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಾಫಿಟ್ ಆನ್ ರಿವ್ಯಾಲ್ಯೂಷನ್ ಟ್ರಾನ್ಸ್ಫರ್ಡ್. ಸೊ ಇಲ್ಲಿ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಏನು ಪ್ರಾಫಿಟ್ ಆಗಿದೆ ಅದನ್ನು ಓಲ್ಡ್ ಪಾರ್ಟ್ನರ್ಸ್ ಅಕೌಂಟ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ಆ್ಯಂಡ್ ಗಿರೀಶ ಆ್ಯಂಡ್ ಯೋಗೇಶ ಈ 14,000ನ ಅಕಾರ್ಡಿಂಗ್ ಟು ದೇರ್ ರೇಷಿಯೋ ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅವ್ರ ರೇಷಿಯೋ ಎಷ್ಟಿದೆ? 3:2 ಇದೆ. ಸೊ ಇಲ್ಲಿ ಗಿರೀಶಾಗೆ 14,000 ಇಂಟು 3/5 ಮಾಡಿದ್ರೆ 8,400 ಬರುತ್ತೆ. ಇದನ್ನು ಇನ್ನರ್ ಕಾಲಮಲ್ಲಿ ಬರ್ಕೋಬೇಕು. ಆ್ಯಂಡ್ ಯೋಗೇಶಾಗೆ 14,000 ಇಂಟು 2/5 ಮಾಡಿದ್ರೆ 5,600 ಬರುತ್ತೆ. ಸೊ ಎರಡನ್ನೂ ಆ್ಯಡ್ ಮಾಡಿದ್ರೆ 14,000 ಬರುತ್ತೆ. ಸೊ ಇದಿಷ್ಟನ್ನು ಕೂಡ ರಿವ್ಯಾಲ್ಯೂಷನ್ ಅಕೌಂಟ್ ಆದಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಮಾಡಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಏನು ಫಾರ್ಮುಲಾ ಅಂದರೆ ಪರ್ಟಿಕ್ಯುಲರ್ಸು ಗಿರೀಶ್ ಆ್ಯಂಡ್ ಯೋಗೇಶ ಓಲ್ಡ್ ಪಾರ್ಟ್ನರ್ಸ್ ಅವ್ರಿಗೊಂದೊಂದು ಕಾಲಮ್ ತಗೊಳ್ಳಿ. ಆ್ಯಂಡ್ ಇವಾಗ ಹೊಸ್ದಾಗಿ ಬಿಸ್ನೆಸ್ಗೆ ಅಡ್ಮಿಟ್ ಆಗ್ತಾ ಇದ್ದಾರಲ್ವಾ ಕಲೇಶ, ಅವ್ರಿಗೊಂದು ಕಾಲಮ್ ತಗೊಳ್ಳಿ. ಪರ್ಟಿಕ್ಯುಲರ್ಸ್ ಗಿರೀಶ, ಯೋಗೇಶ, ಕಲೇಶ. ಸೊ ಇದು ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡು. ಫಸ್ಟು ಏನಂತ ಅಂದರೆ ಕ್ರೆಡಿಟ್ ಸೈಡಲ್ಲಿ ಅವರ ಕ್ಯಾಪಿಟಲ್ ಏನಿದೆ ಅದನ್ನು ಹ್ಯಾಸ್ ಇಟ್ ಈಸ್ ಕ್ಯಾರಿ ಮಾಡೋಣ. ಸೊ ಇಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದೆ ನೋಡಿ ಕ್ಯಾಪಿಟಲ್ ಅಕೌಂಟ್ಸ್. ಸೊ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಗಿರೀಶ 1,40,000 ಇದೆ ಆ್ಯಂಡ್ ಯೋಗೇಶ 80,000 ಇದೆ. ಸೊ ಇಲ್ಲಿ ಏನಂತ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರೋ ಐಟಮ್ನೆಲ್ಲ ನಾವು ಒಂದ್ಸಲಿ ತೊಗೊಳ್ತೀವಿ ಆ್ಯಂಡ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋ ಐಟಮ್ಸ್ ಎಲ್ಲ ನಾವು 2 ಸರಿ ಟ್ರೀಟ್ ಮಾಡ್ತೀವಿ, ಅದು ಗೊತ್ತಿಲ್ಲ ನಿಮಗೆ. ಸೊ ಇಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನು ಗಿರೀಶ 1,40,000 ಇದೆ ಆ್ಯಂಡ್ ಯೋಗೇಶ 80,000 ಕ್ಯಾಪಿಟಲ್ ಇದೆ. ಅದಾದಮೇಲೆ ನೆಕ್ಸ್ಟ್ ನೋಡಿ ಬೈ ಜನರಲ್ ರಿಸರ್ವ್ಸ್ ಇದೆ. ಸೊ ಜನರಲ್ ರಿಸರ್ವ್ಸ್ ಎಷ್ಟಿದೆ? 50,000 ಇದೆ. ಅಕಾರ್ಡಿಂಗ್ ಟು ದೇರ್ ರೇಷಿಯೋ ಎಷ್ಟಂದರೆ 3:2 ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಗಿರೀಶಾಗೆ 30,000 ಆ್ಯಂಡ್ ಯೋಗೇಶಾಗೆ 20,000 ಬರುತ್ತೆ. ಸೊ ಅಲ್ಲಿಗೆ ಜನರಲ್ ರಿಸರ್ವ್ಸ್ ಆಯಿತು, ಕ್ಯಾಪಿಟಲ್ಸ್ ಆಯಿತು. ನೆಕ್ಸ್ಟು ಏನಂತಂದರೆ ಬೈ ರಿವ್ಯಾಲ್ಯೂಷನ್ ಅಕೌಂಟ್ ಫಸ್ಟ್ ಬ್ಯಾಲೆನ್ಸ್ ಶೀಟ್ನ ನೋಡಿ, ಅದಾದಮೇಲೆ ರಿವ್ಯಾಲ್ಯೂಷನ್ ಅಕೌಂಟ್ನ ನೋಡಿ. ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಪ್ರಾಫಿಟ್ ಆಗಿದೆ. ಸೊ ಎಷ್ಟಂತ ಅಂದರೆ 8,400 ಫಾರ್ ಗಿರೀಶ ಆ್ಯಂಡ್ ಯೋಗೇಶಾಗೆ 5,600. ಸೊ ಯಾವುದರಿಂದ ಪ್ರಾಫಿಟ್ ಬಂದಿದೆ? ಬೈ ರಿವ್ಯಾಲ್ಯೂಷನ್ ಅಕೌಂಟ್ 8,400 ಆ್ಯಂಡ್ 5,600. ಸೊ ಅಮೌಂಟನ್ನು ತೊಗೊಳ್ಳಿ. ಸೊ ಇದಿಷ್ಟು ಆದಮೇಲೆ ನೆಕ್ಸ್ಟು ಈಗ ಅಡ್ಜಸ್ಟ್ಮೆಂಟ್ಸಲ್ಲಿ ನೋಡೋಣ. ಆ್ಯಂಡ್ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ 10,000. ಸೊ ಇಲ್ಲಿ ಅಸೆಟ್ ಸೈಡ್ ಕೊಟ್ಟಿದ್ದಾಗ ಇಲ್ಲಿ ಡೆಬಿಟ್ ಸೈಡ್ ತೊಗೊಳ್ತೀವಿ. ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 10,000ನ್ನು ಅಕಾರ್ಡಿಂಗ್ ಟು ದೇರ್ ರೇಷಿಯೋ ಪ್ರಕಾರ 3:2ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಗಿರೀಶಾಗೆ 6,000, ಯೋಗೇಶಾಗೆ 4,000 ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಅಡ್ಜಸ್ಟ್ಮೆಂಟ್ನ ನೋಡಿ. ಆನ್ 1/4/2025 ದೇ ಅಡ್ಮಿಟೆಡ್ ಕಲೇಶ ಇಂಟು ಪಾರ್ಟ್ನರ್ಶಿಪ್ ಆನ್ ದ ಫಾಲೋಯಿಂಗ್ ಟರ್ಮ್ಸ್. ಸೊ ಕಲೇಶ ಶುಡ್ ಬ್ರಿಂಗ್ 60,000 ಕ್ಯಾಪಿಟಲ್ ಆ್ಯಂಡ್ 25,000 ಗುಡ್ ವಿಲ್ ಅಂತ ಇದೆ. ಸೊ ಇಲ್ಲಿ ಬೈ ಕ್ಯಾಶ್ ಅಕೌಂಟ್ ಅಂತ ತಗೊಳ್ಳಿ ಕಲೇಶ ಅಕೌಂಟ್ಗೆ. ಇಲ್ಲಿ ಏನಂತಂದರೆ ಕ್ಯಾಪಿಟಲ್ಲು ಮತ್ತು ಗುಡ್ ವಿಲ್. ಸೊ ಇಲ್ಲಿ ನಾನು ಬರಿತಾ ಇದ್ದೀನಿ ಕ್ಯಾಪಿಟಲ್ಲು ಗುಡ್ ವಿಲ್. ಕ್ಯಾಪಿಟಲ್ ಎಷ್ಟು? 60,000 ಆ್ಯಂಡ್ ಗುಡ್ ವಿಲ್ 25,000. ಸೊ ಬೈ ಕ್ಯಾಶ್ ಅಕೌಂಟ್ ಕಲೇಶ ಅಕೌಂಟಿಗೆ ಬರ್ತಿದೆ 85,000 ಅಕೌಂಟು. ಅದಾದಮೇಲೆ ನೆಕ್ಸ್ಟು ಸೊ ಈ ಒಂದು 25,000 ಗುಡ್ ವಿಲ್ ಅಮೌಂಟನ್ನು ಕಲೇಶ ಏನು ಮಾಡ್ತಾ ಇದ್ದಾನೆ? ಓಲ್ಡ್ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾನೆ. 25,000 ಇಂಟು 3:2 ಮಾಡಿದ್ರೆ ಗಿರೀಶಾಗೆ 15,000 ಅಂದರೆ ಇಲ್ಲಿ 25,000 ಗುಡ್ ವಿಲ್ ಅಮೌಂಟ್ ಇದೆಯಲ್ಲ, 25,000 ಟುವರ್ಡ್ಸ್ ಗುಡ್ ವಿಲ್ ಆ್ಯಸ್ ಪರ್ ಇಂಡಿಯಾಸ್ ಅಕೌಂಟಿಂಗ್ ಆ್ಯಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಆ್ಯಂಡ್ ಗುಡ್ ವಿಲ್ ಅಮೌಂಟ್ ಈಸ್ ವಿತ್ಡ್ರಾನ್ ಬೈ ದ ಪಾರ್ಟ್ನರ್ಸ್ ಎಷ್ಟಿದೆ ಅಂತ ಅಂದರೆ ಇಲ್ಲಿ 15,000 10,000 ವಿತ್ಡ್ರಾಲ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಫಸ್ಟು ಇವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಬೈ ಕಲೇಶ್ ಕ್ಯಾಪಿಟಲ್ ಅಕೌಂಟಿಂದ ಗಿರೀಶ್ಗೆ 15,000 ಆ್ಯಂಡ್ ಯೋಗೇಶಾಗೆ 10,000 ಕೊಟ್ಟಿದ್ದಾನೆ ಗುಡ್ ವಿಲ್. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ನೋಡಿ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಯಿತು. ಟು ಗಿರೀಶ್ ಕ್ಯಾಪಿಟಲ್ ಅಕೌಂಟಿಂದ ಗಿರೀಶ್ ಕ್ಯಾಪಿಟಲ್ ಅಕೌಂಟ್ಗೆ ಕಲೇಶ ಎಷ್ಟು ಕೊಟ್ಟಿದ್ದಾನೆ? 15,000 ಗುಡ್ ವಿಲ್ ಕೊಟ್ಟಿದ್ದಾನೆ. ಆ್ಯಂಡ್ ನೆಕ್ಸ್ಟು ಟು ಯೋಗೇಶ್ ಕ್ಯಾಪಿಟಲ್ ಅಕೌಂಟಿಗೆ ಸೊ ಯೋಗೇಶ್ಗೆ ಎಷ್ಟು ಕೊಟ್ಟಿದ್ದಾರೆ? 10,000 ಗುಡ್ ವಿಲ್ನ ಕೊಟ್ಟಿದ್ದಾರೆ. ಅಂದರೆ ಇವ್ರು ತಂದಿರೋ ಗುಡ್ ವಿಲ್ನ ಇಲ್ಲಿ ನಾವು ಡಿಡಕ್ಟ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಅಮೌಂಟ್ ಈಸ್ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ಸ್. ಆ್ಯಂಡ್ ನೆಕ್ಸ್ಟು ಟು ಕ್ಯಾಶ್ ಅಕೌಂಟಲ್ಲಿ ಈ ಕ್ಯಾಶ್ ಏನು ಬಂದಿದೆ ಅಲ್ವಾ 15,000 10,000 ಗುಡ್ ವಿಲ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ.
ಯಾಕಂತಂದರೆ ದಿಸ್ ಅಮೌಂಟ್ ಈಸ್ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ಸ್. ಸೊ ಇವ್ರಿಗೆ ವಿತ್ಡ್ರಾನ್ ಮಾಡ್ಕೊಂಡಿದ್ದಾರೆ. ಇವಾಗ ಟೋಟಲ್ ಮಾಡಿ ವಿಚ್ ಅವರ್ ಈಸ್ ಹೈ ಅಂತ. ಸೊ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಎಷ್ಟಂತಂದರೆ 1,40,000 ಕ್ಯಾಪಿಟಲ್ಲು, 30,000 ಜನರಲ್ ರಿಸರ್ವ್ಸು, 8,400 ರಿವ್ಯಾಲ್ಯೂಷನಿಂದ ಬಂದಿರೋದು ಆ್ಯಂಡ್ 15,000 ಗುಡ್ ವಿಲ್. ಟೋಟಲ್ ಬಂದು 1,93,400 ಇಂದ. ಸೊ ಇಲ್ಲಿ ಗಿರೀಶ್ ಅಕೌಂಟಲ್ಲಿ ಏನಂತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 6,000 ಲೆಸ್ ಮಾಡಿ ಆ್ಯಂಡ್ 15,000 ಗುಡ್ ವಿಲ್ನ ವಿತ್ಡ್ರಾನ್ ಮಾಡ್ಕೊಂಡಿದ್ದಾರೆ. ಟೋಟಲ್ 1,72,000 ಇಸ್ ದ ಬ್ಯಾಲೆನ್ಸ್ ಕ್ಯಾರಿಡ್ ಔಟ್. ಇದು ಬಂದು ಬ್ಯಾಲೆನ್ಸಿಂಗ್ ಫಿಗರ್. ಆ್ಯಂಡ್ ನೆಕ್ಸ್ಟು ಅದೇ ಥರ ಯೋಗೇಶ್ಗೆ 80,000 ಪ್ಲಸ್ 20 1 ಲ್ಯಾಕ್ ಆಗುತ್ತೆ. 1,10,000 ಆ್ಯಂಡ್ ಪ್ಲಸ್ 5,600 ಅಂದರೆ 1,15,600 ಇಂದ. ಸೊ ಇಲ್ಲಿ 1,15,600 ಮೈನಸ್ 4,000 10,000 ಸಾರಿ 1,15,600 ಮೈನಸ್ 4,000 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಗುಡ್ ವಿಲ್ 10,000 ವಿತ್ಡ್ರಾನ್ ಮಾಡ್ಕೊಂಡಿದ್ದಾನೆ. 1,01,600 ಇಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬರುತ್ತೆ. ಇಲ್ಲಿ 85,000 ಇಂದ 15,000 10,000ನ ಲೆಸ್ ಮಾಡಿದ್ರೆ ಕಲೇಶಾಗೆ 60,000 ಬರುತ್ತೆ. ಸೊ ಇದು ಬಂದು ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಈ ಒಂದು ಕ್ಲೋಸಿಂಗ್ ಬ್ಯಾಲೆನ್ಸ್ ನೆಕ್ಸ್ಟ್ ಇಯರ್ಗೆ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇಲ್ಲಿ ಬರ್ಕೊಳ್ಳಿ. ಇದಿಷ್ಟನ್ನು ಕೂಡ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇದಾದಮೇಲೆ ನಾವು ನ್ಯೂ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು. ನ್ಯೂ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕಾದ್ರೆ ನ್ಯೂ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 1st ಏಪ್ರಿಲ್ 2025 ಅಂತ ತಗೊಳ್ಳಿ. ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟು. ಸೊ ಫಸ್ಟ್ ಬ್ಯಾಲೆನ್ಸ್ ಶೀಟ್ನ ಮಾಡಬೇಕಾದ್ರೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ನ ನೋಡಿ. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಯಬಲ್ನ ಎಲ್ಲೂ ರೆಕಾರ್ಡ್ ಮಾಡ್ಕೊಂಡಿಲ್ಲ. ಇಲ್ಲಿ ಆ್ಯಸ್ ಇಟ್ ಈಸ್ ತಗೊಳ್ಳಿ. ಕ್ರೆಡಿಟರ್ಸ್ 74,000 ಇದೆ ಆ್ಯಂಡ್ ಬಿಲ್ಸ್ ಪೇಯಬಲ್ 41,000 ಇದೆ. ಕ್ರೆಡಿಟರ್ಸ್ 74,000, ಬಿಲ್ಸ್ ಪೇಯಬಲ್ 41,000. ಆ್ಯಂಡ್ ನೆಕ್ಸ್ಟು ಕ್ಯಾಪಿಟಲ್ಸ್ ಬಂದು ನ್ಯೂ ಕ್ಯಾಪಿಟಲ್ಸ್. ಗಿರೀಶ ಎಷ್ಟಿದೆ? 1,72,400 ಫಾರ್ ಗಿರೀಶ ಆ್ಯಂಡ್ ಯೋಗೇಶ 1,01,600 ಆ್ಯಂಡ್ ಕಲ್ಲೇಶ 60,000 ಇದೆ. ಸೊ ತ್ರೀನು ಟೋಟಲ್ ಮಾಡಿ ಔಟರ್ ಕಾಲಮ್ ತಗೊಳ್ಳಿ. 1,72,400 ಪ್ಲಸ್ 1,01,600 ಪ್ಲಸ್ 60,000 ಮಾಡಿದ್ರೆ ಟೋಟಲ್ 3,34,000 ಕ್ಯಾಪಿಟಲ್ಸ್ ಬರುತ್ತೆ. ಅದನ್ನು ಔಟರ್ ಕಾಲಮ್ ತಗೊಳ್ಳಿ. ಅದಾದಮೇಲೆ ನೆಕ್ಸ್ಟು ಕ್ಯಾಶ್ ಬ್ಯಾಲೆನ್ಸು. ಸೊ ಕ್ಯಾಶ್ ಬ್ಯಾಲೆನ್ಸು ಇದಿಷ್ಟನ್ನು ಕೂಡ ಲಯಬಿಲಿಟೀಸಲ್ಲಿ ಆಲ್ರೆಡಿ ಜನರಲ್ ರಿಸರ್ವ್ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಯಬಲ್ ಆ್ಯಂಡ್ ನ್ಯೂ ಕ್ಯಾಪಿಟಲ್ಸ್ ಅಷ್ಟೇ ಬರೋದು. ಆ್ಯಂಡ್ ಅಸೆಟ್ ಸೈಡ್ ಬನ್ನಿ. ಕ್ಯಾಶು ಓಲ್ಡ್ ಕ್ಯಾಶ್ ಎಷ್ಟಿದೆ ಅಂತಂದರೆ 31,000 ಇದೆ ಆ್ಯಂಡ್ 85,000 ಇಲ್ಲಿ ಬಂದಿದೆಯಲ್ವಾ ಬೈ ಕ್ಯಾಶ್ ಅಂತ. 85,000 ಗುಡ್ ವಿಲ್ ಪ್ಲಸ್ ಕ್ಯಾಪಿಟಲ್ ಎರಡನ್ನೂ ಸೇರಿಸಿ. ಮತ್ತು ಇಲ್ಲಿ 25,000 ನಾವು ಕ್ಯಾಶಲ್ಲಿ ಆಲ್ರೆಡಿ ವಿತ್ಡ್ರಾನ್ ಮಾಡ್ಕೊಂಡಿದ್ದಾರೆ. ಟೋಟಲ್ಲು 31,000 ಓಲ್ಡ್ ಬ್ಯಾಲೆನ್ಸ್ ಕ್ಯಾಶು. ಅದ್ರ ಜೊತೆಗೆ 85,000 ಗುಡ್ ವಿಲ್ ಪ್ಲಸ್ ಕ್ಯಾಪಿಟಲಿಂದ 85,000 ತರ್ತಾರೆ. ಅದರಲ್ಲಿ 25,000 ಗುಡ್ ವಿಲ್ನ ಓಲ್ಡ್ ಪಾರ್ಟ್ನರ್ಸ್ ವಿತ್ಡ್ರಾನ್ ಮಾಡ್ಕೊಳ್ತಾರೆ. ಅಲ್ಲಿಗೆ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು? 91,000 ಇಸ್ ದ ಕ್ಯಾಶ್ ಅಕೌಂಟ್. ಆ್ಯಂಡ್ ನೆಕ್ಸ್ಟು ಡೆಟಾಸು 1 ಲ್ಯಾಕ್ ಇದೆ. ಸೊ ಇಲ್ಲಿ ಡೆಟಾಸ್ 1 ಲ್ಯಾಕ್ ಇದೆ. ಅದರಲ್ಲಿ PDD ಓಲ್ಡ್ ಎಷ್ಟಿದೆ? 6,000 ಇದೆ. ಆ್ಯಂಡ್ ನ್ಯೂ ಬಂದು ಇಲ್ಲಿ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ 4,000 ಮಾಡಿದ್ದೀವಿ. ಟೋಟಲ್ ಅಲ್ಲಿಗೆ 10%. ಅಥವಾ ಇಲ್ಲಿ ಓಲ್ಡು 6,000 ಇದೆ, ನ್ಯೂ 4,000 ಇದೆ. ಲೆಸ್ ಮಾಡಿದ್ರೆ 1 ಲ್ಯಾಕಿಂದ 90,000 ಇಸ್ ದ ಡೆಟಾಸ್. ಆ್ಯಂಡ್ ಸ್ಟಾಕ್ ಆ್ಯಸ್ ಇಟ್ ಈಸ್ ಇದೆ. ಸ್ಟಾಕ್ ಎಷ್ಟಿದೆ? 30,000 ಆ್ಯಸ್ ಇಟ್ ಈಸ್ ಇದೆ, ತಗೊಳ್ತೀವಿ. ಆ್ಯಂಡ್ ಫರ್ನಿಚರ್ ಬಂದು 20,000 ಇದೆ. ಅದಕ್ಕೆ ಅಡ್ಜಸ್ಟ್ಮೆಂಟಲ್ಲಿ ಎಷ್ಟು? 10% ಡಿಪ್ರಿಷಿಯೇಷನ್ ಕೊಟ್ಟಿದ್ದಾರೆ. ಫರ್ನಿಚರು 10,000 ಲೆಸ್ ಡಿಪ್ರಿಷಿಯೇಷನ್ 2,000 ಮಾಡಿದ್ರೆ 18,000 ಬರುತ್ತೆ. ಆ್ಯಂಡ್ ಮಷಿನರಿನೂ ಕೂಡ 40,000 ಇದೆ. ಅದಕ್ಕೂ 10% ಡಿಪ್ರಿಷಿಯೇಷನ್ನ ಲೆಸ್ ಮಾಡಿದ್ರೆ 36,000 ಬರುತ್ತೆ. ನೆಕ್ಸ್ಟ್ ಬಿಲ್ಡಿಂಗ್ಸ್ ಬಂದು ಅಪ್ರಿಷಿಯೇಷನ್ 1,60,000ಗೆ 24,000 ಅಪ್ರಿಷಿಯೇಷನ್ ಆಗಿದೆ. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ನೋಡಿ. ಬಿಲ್ಡಿಂಗು 1,60,000 ಇದೆ ಓಲ್ಡ್ ವ್ಯಾಲ್ಯೂ, ಅದಕ್ಕೆ ಅಪ್ರಿಷಿಯೇಷನ್ ಆಗಿದೆ 24,000. ಆ್ಯಡ್ ಮಾಡಿದ್ರೆ 1,84,000 ಇಸ್ ದ ಬಿಲ್ಡಿಂಗ್ ಅಮೌಂಟು. ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಇವಾಗ ಟೋಟಲ್ ಮಾಡಿ. ಸೊ ಅಲ್ಲಿಗೆ ಕ್ಯಾಶ್ ಎಷ್ಟಿದೆ? ಟೋಟಲ್ ಅಮೌಂಟು 91,000 ಇದೆ. ಆ್ಯಂಡ್ ನೆಕ್ಸ್ಟು ಡೆಟಾಸು 90,000, ಸ್ಟಾಕು 30,000, ಫರ್ನಿಚರು 18,000, ಮಷಿನರಿ 36,000 ಆ್ಯಂಡ್ ಬಿಲ್ಡಿಂಗ್ಸ್ ಬಂದು 1,84,000. ಟೋಟಲ್ ಅಲ್ಲಿಗೆ 4,49,000 ಬ್ಯಾಲೆನ್ಸ್ ಶೀಟ್ ಅಮೌಂಟ್ ಬರುತ್ತೆ. ಆ್ಯಂಡ್ ಇಯರ್ ಆಲ್ಸೋ 74,000 ಎಷ್ಟಿದೆ ಅಂತಂದರೆ 74,000 ಬಂದು ಕ್ರೆಡಿಟರ್ಸು ಆ್ಯಂಡ್ ಬಿಲ್ಸ್ ಪೇಯಬಲ್ 41,000 ಪ್ಲಸ್ ಪಾರ್ಟ್ನರ್ಸ್ ಕ್ಯಾಪಿಟಲಿಂದ 3,34,000 ಇದೆ. ಸೊ ಅಲ್ಲಿಗೆ 4,49,000 ಅಮೌಂಟ್ ಬಂತು. ಸೊ ಇದಿಷ್ಟನ್ನು ಮಾಡಿದ್ರೆ ನಿಮಗೆ 12 ಮಾರ್ಕ್ಸು. ಆ್ಯಂಡ್ ಈಚ್ ಅಕೌಂಟ್ ಕ್ಯಾರೀಸ್ 4 ಮಾರ್ಕ್ಸು. ರಿವ್ಯಾಲ್ಯೂಷನ್ ಅಕೌಂಟ್ 4 ಇರುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ 4 ಆ್ಯಂಡ್ ನ್ಯೂ ಬ್ಯಾಲೆನ್ಸ್ ಶೀಟ್ಗೆ 4 ಮಾರ್ಕ್ಸ್ ಇರುತ್ತೆ. ರಿವ್ಯಾಲ್ಯೂಷನ್ ಅಕೌಂಟ್ನ ಮಾಡಬೇಕಾದ್ರೆ ಜಸ್ಟು ಅಡ್ಜಸ್ಟ್ಮೆಂಟ್ ಅಷ್ಟನ್ನೇ ನೋಡಬೇಕು. ಇಲ್ಲಿ ಏನಂತಂದರೆ ಡೆಬಿಟ್ ಸೈಡು ಅಸೆಟ್ ಡಿಕ್ರೀಸ್ ಆದರೆ ಲಯಬಿಲಿಟೀಸ್ ಇನ್ಕ್ರೀಸ್ ಆದರೆ ಆ ಥರ ಐಟಮ್ಸ್ನ ತೊಗೋತೀವಿ. ಆ್ಯಂಡ್ ಕ್ರೆಡಿಟರ್ಸಲ್ಲಿ ಅಸೆಟ್ ಇನ್ಕ್ರೀಸ್ ಆಗಬೇಕು, ಲಯಬಿಲಿಟೀಸ್ ಡಿಕ್ರೀಸ್ ಆಗಬೇಕು, ಆವಾಗ ತೊಗೊಳ್ತೀವಿ. ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ?
ಡಿಪ್ರಿಷಿಯೇಟ್ ಫರ್ನಿಚರ್ ಆ್ಯಂಡ್ ಮಷಿನರಿ ಬೈ 10% ಈಚ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದ್ಸರಿ ತೊಗೊಂಡಿದ್ದೀವಿ ಆ್ಯಂಡ್ ಬ್ಯಾಲೆನ್ಸ್ ಶೀಟಲ್ಲಿ ಒಂದ್ಸರಿ ಟ್ರೀಟ್ ಮಾಡಿದ್ದೀವಿ, ಅಲ್ಲಿಗೆ 2 ಟೈಮ್ಸ್ ಟ್ರೀಟ್ ಮಾಡಿದ್ದೀವಿ. ಆ್ಯಂಡ್ ವ್ಯಾಲ್ಯೂ ಆಫ್ ಬಿಲ್ಡಿಂಗ್ ಈಸ್ ಅಪ್ರಿಷಿಯೇಟೆಡ್ ಬೈ 15%. ಬಿಲ್ಡಿಂಗ್ ಅಪ್ರಿಷಿಯೇಷನ್ ಆಗಿದೆ ಅಂದರೆ ಅಸೆಟ್ ಇನ್ಕ್ರೀಸ್ ಆಗ್ತಿದೆ ಅಂದರೆ ಕ್ರೆಡಿಟ್ ಸೈಡ್ ತೊಗೊಂಡಿದ್ದೀವಿ. ಆ್ಯಂಡ್ ಇಲ್ಲೂ ಕೂಡ ಹ್ಯಾಡ್ ಮಾಡ್ಕೊಂಡಿದ್ದೀವಿ, 2 ಟೈಮ್ಸ್ ತೊಗೊಂಡಿದ್ದೀವಿ. ಆ್ಯಂಡ್ ಮೇಂಟೈನ್ ಪಿ ಡಿ ಡಿ ಎಟ್ 10%. ಸೊ ಇಲ್ಲಿ ಡೆಟಾಸ್ ಮತ್ತೆ ಕ್ರಿಯೇಟ್ ಆಗ್ತಿದೆ ಅಂದರೆ ಅಸೆಟ್ಸಲ್ಲಿ ನಮಗೆ ಡಿಕ್ರೀಸ್ ಆಗ್ತಿದೆ. ಇಲ್ಲಿ 10% ಅಂದರೆ ಓಲ್ಡ್ 6,000 ಲೆಸ್ ಮಾಡಿ, ಇಲ್ಲಿ ಓಲ್ಡ್ 6,000 ಏನಿದೆ ಅದನ್ನು ಲೆಸ್ ಮಾಡಿ ನ್ಯೂ ಅಮೌಂಟ್ ಎಷ್ಟು 4,000 ಮತ್ತೆ ಕ್ರಿಯೇಟ್ ಆಗ್ತಿದೆ, ಅದನ್ನು ಕೂಡ ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಂಡಿದೆ. ಸೊ ಇಲ್ಲಿ ಯಾವ ಸೈಡ್ ಜಾಸ್ತಿ ಇರುತ್ತೆ, ಕ್ರೆಡಿಟ್ ಸೈಡ್ ಜಾಸ್ತಿ ಬಂದು ಡೆಬಿಟ್ ಸೈಡ್ ಕಮ್ಮಿ ಬಂದರೆ ಪ್ರಾಫಿಟ್ ಆಗುತ್ತೆ. ಸಪೋಸ್ ಡೆಬಿಟ್ ಸೈಡ್ ಜಾಸ್ತಿ ಬಂದು ಕ್ರೆಡಿಟ್ ಸೈಡ್ ಕಮ್ಮಿ ಬಂದರೆ ಲಾಸ್ ಆಗುತ್ತೆ. ಸೊ ಅದನ್ನು ಇಲ್ಲಿ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲಲ್ಲಿ ವೆರಿ ಈಸಿ. ಒಂದು ಏನಂದರೆ ಅವ್ರ ಕ್ಯಾಪಿಟಲ್ನ ಆಸ್ ಇಟ್ ಈಸ್ ತೊಗೊಳ್ತೀರಾ, ಜನರಲ್ ರಿಸರ್ವ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ, ರಿವ್ಯಾಲ್ಯೂಷನ್ ಪ್ರಾಫಿಟ್ನ ಟ್ರಾನ್ಸ್ಫರ್ ಮಾಡಿದ್ದೀವಿ. ಇದು ಬೈ ಕ್ಯಾಶ್ ಅಕೌಂಟಲ್ಲಿ ಕ್ಯಾಪಿಟಲ್ಲು ಪ್ಲಸ್ ಗುಡ್ ವಿಲ್ ಎರಡನ್ನೂ ಕೂಡ ಕಲೆಶ್ ತರ್ತಾ ಇದ್ದಾರೆ 85,000. ಮತ್ತು ಬೈ ಕಲೆಶ್ ಅಕೌಂಟಿಂದ ಯಾರಿಗೆ ಅಂತಂದರೆ ಗಿರೀಶ್ ಮತ್ತು ಯೋಗೇಶ್ಗೆ 15,000 10,000 ಗುಡ್ ವಿಲ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಇದಿಷ್ಟು ಆದಮೇಲೆ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಕೊಟ್ಟಿದ್ದಾರೆ 10,000, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಟು ಗಿರೀಶ್ ಕ್ಯಾಪಿಟಲ್ ಅಕೌಂಟ್ಗೆ. ಸೊ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಡೆಬಿಟ್ ದ ರಿಸೀವರ್, ಯಾರು ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಗಿರೀಶ್ಗೆ ಎಷ್ಟು ಕೊಡ್ತಾ ಇದ್ದಾರೆ, ಕಲೇಶು 15,000 ಆ್ಯಂಡ್ ಯೋಗೇಶ್ಗೆ 10,000 ಕೊಡ್ತಾ ಇದ್ದಾರೆ. ಆ್ಯಂಡ್ ಇಯರ್ ಟೋಟಲ್ ಗುಡ್ ವಿಲ್ ಅಮೌಂಟನ್ನು ವಿತ್ಡ್ರಾನ್ ಮಾಡ್ಕೊಳ್ತಾ ಇದ್ದಾರೆ ಟು ಕ್ಯಾಶ್ ಅಕೌಂಟಲ್ಲಿ. ವಿತ್ಡ್ರಾನ್ ಮಾಡಿ ಟೋಟಲ್ ಮಾಡಿ ಬ್ಯಾಲೆನ್ಸ್ ಅಮೌಂಟನ್ನು ಬೈ ಬ್ಯಾಲೆನ್ಸ್ ಕ್ಯಾರಿಡೌನಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಅದಾದಮೇಲೆ ಹೊಸ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟೀಸಲ್ಲಿ ಕ್ರೆಡಿಟರ್ಸ್ ಬಿಲ್ಸ್ ಪೇಯಬಲ್ ಆಸ್ ಇಟ್ ಈಸ್ ತೊಗೊಳ್ತೀರಾ ಆ್ಯಂಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಇನ್ಕ್ಲೂಡಿಂಗ್ ನ್ಯೂ ಪಾರ್ಟ್ನರ್. ಆ್ಯಂಡ್ ನೆಕ್ಸ್ಟ್ ಅಸೆಟ್ಸ್ ಅಡ್ಜಸ್ಟ್ಮೆಂಟ್ಸ್ ಏನಿದೆ, ಕ್ಯಾಶ್ ಇಲ್ಲಿ ಓಲ್ಡ್ ಕ್ಯಾಶ್ 31,000 ಆ್ಯಂಡ್ 85,000 ಇಲ್ಲಿ ಕ್ಯಾಶ್ ಬಂದಿದೆ ಇನ್ಕ್ಲೂಡಿಂಗ್ ಕ್ಯಾಪಿಟಲ್ ಆ್ಯಂಡ್ ಗುಡ್ ವಿಲ್. ಆ್ಯಂಡ್ 25,000 ಆಲ್ರೆಡಿ ವಿತ್ಡ್ರಾನ್ ಆಗಿದೆ, ಅದನ್ನು ಲೆಸ್ ಮಾಡಿ ಟೋಟಲ್ 91,000 ಇದೆ. ಡೆಟಾಸ್ 1 lakh ಇತ್ತು, ಓಲ್ಡ್ 6 ಇದೆ ಆ್ಯಂಡ್ ನ್ಯೂಸ್ 4,000, ಟೋಟಲ್ ಲೆಸ್ ಮಾಡಿದ್ರೆ 90. ಸ್ಟಾಕ್ ಆಸ್ ಇಟ್ ಈಸ್ ಇದೆ. ಫರ್ನಿಚರಲ್ಲಿ 10% ಡಿಪ್ರಿಷಿಯೇಷನ್ನ ಲೆಸ್ ಮಾಡಿ ತೊಗೊಳ್ಳಿ. ಆ್ಯಂಡ್ ಮಷಿನರಿಲೂ 10% ಡಿಪ್ರಿಷಿಯೇಷನ್ ಆ್ಯಂಡ್ ಬಿಲ್ಡಿಂಗ್ಸಲ್ಲಿ 15% ಅಪ್ರಿಷಿಯೇಷನ್, ಅಲ್ಲಿಗೆ ಟೋಟಲ್ 4,49,000 4,49,000 ಬಂದಿದೆ. ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಮೇನ್ ಎಕ್ಸಾಮಲ್ಲಿ ಅಡ್ಮಿಷನ್ ಅಥವಾ ರಿಟೈರ್ಮೆಂಟಲ್ಲಿ ಎರಡರಲ್ಲಿ ಒಂದು ಕಂಪಲ್ಸರಿ ಕ್ವಶನ್ 27 ಕ್ವಶನ್ನೇ ಅದಾಗಿರುತ್ತೆ ಆ್ಯಂಡ್ ಕಂಪಲ್ಸರಿ ಒಂದು ಇದ್ದೇ ಇರುತ್ತೆ. ಆ್ಯಂಡ್ ವಿಚ್ ಈಸ್ ವೆರಿ ಈಸಿ ಟು ಕ್ಯಾಲ್ಕುಲೇಟ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಇದಂತೂ ಮಿಸ್ ಮಾಡದೆ ಮಾಡಿ. ಮ್ಯಾಕ್ಸಿಮಮ್ ಅಂತಂದರೆ ಒಂದು 5 to 6 5 ಅಥವಾ 4 ಅಡ್ಜಸ್ಟ್ಮೆಂಟ್ ಕೊಡ್ಬೋದು. ಅಡ್ಜಸ್ಟ್ಮೆಂಟ್ಸು ಕೂಡ ತುಂಬ ಈಸಿ ಇರುತ್ತೆ. ಇಷ್ಟನ್ನು ಮಾಡಿದ್ರೆ ನಿಮಗೆ 12 ಮಾರ್ಕ್ಸ್. ಆ್ಯಂಡ್ ನೆಕ್ಸ್ಟ್ 28 ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ಸೊ ಇಲ್ಲಿ ಬಂದು ಶಂಕರ ಆ್ಯಂಡ್ ಸದಾನಂದ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2025 ವಾಸ್ ಆಸ್ ಫಾಲೋಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲಯಬಿಲಿಟೀಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2025, ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್ ಕೊಟ್ಟಿದ್ದಾರೆ. ಕ್ರೆಡಿಟರ್ಸ್ ಎಷ್ಟಿದೆ 25,000, ಬಿಲ್ಸ್ ಪೇಯಬಲ್ 15,000, ಬ್ಯಾಂಕ್ ಲೋನ್ 25,000, ಶಂಕರ್ಸ್ ಲೋನ್ 10,000, ರಿಸರ್ವ್ ಫಂಡ್ 30,000 ಇದೆ. ಆ್ಯಂಡ್ ಕ್ಯಾಪಿಟಲ್ಸ್ ಶಂಕರ 1 lakh ಇದೆ, ಸದಾನಂದ 80,000 ಇದೆ. ಆ್ಯಂಡ್ ಟೋಟಲ್ ಲಯಬಿಲಿಟೀಸ್ ಈಸ್ 2,95,000. ಆ್ಯಂಡ್ ಅಸೆಟ್ಸಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ 30,000 ಇದೆ, ಬಿಲ್ಸ್ ರಿಸೀವೇಬಲ್ 10,000, ಡೆಟಾ 60,000, ಇನ್ವೆಸ್ಟ್ಮೆಂಟ್ 40,000, ಫರ್ನಿಚರ್ 5,000, ಮಷಿನರಿ 70,000, ಬಿಲ್ಡಿಂಗ್ 80,000 ಇದೆ. ಆ್ಯಂಡ್ ನೆಕ್ಸ್ಟು 2,95,000 ಇದೆ. ಆನ್ ದ ಎಬೋವ್ ಡೇಟ್ ದ ಫರ್ಮ್ ವಾಸ್ ಡಿಸಾಲ್ವ್ಡ್. ಸೊ ಅಡಿಷನಲ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ಅಂದರೆ ದ ಅಸೆಟ್ಸ್ ವರ್ ರಿಯಲೈಸ್ಡ್ ಆ್ಯಸ್ ಫಾಲೋಸ್. ಬಿಲ್ಸ್ ರಿಸೀವಬಲ್ 8,000 ಇದೆ, ಡೆಟಾಸ್ 55,000 ಇದೆ, ಇನ್ವೆಸ್ಟ್ಮೆಂಟ್ 50,000 ಇದೆ, ಫರ್ನಿಚರ್ 4,000, ಮಷಿನರಿ 65,000 ಇದೆ. ಅದಾದಮೇಲೆ ನೆಕ್ಸ್ಟ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್, ಬಿಲ್ಡಿಂಗ್ ವಾಸ್ ಟೇಕನ್ ಓವರ್ ಬೈ ಶಂಕರ ಅಟ್ 90,000. Creditors and bills payable were settled at 10% discount. Realization expenses were 3,000. Prepare realization account, partners capital account and bank account ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನಂತಂದರೆ ಡಿಸಲ್ಯೂಷನ್ ಆಫ್ ದ ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಪ್ರಾಬ್ಲಮ್ ನಿಮಗೆ ಕಂಪಲ್ಸರಿ ಇದ್ದೇ ಇರುತ್ತೆ. ಅಡ್ಮಿಷನ್ ಆ್ಯಂಡ್ ರಿಟೈರ್ಮೆಂಟಲ್ಲಿ ಒಂದು ಕಂಪಲ್ಸರಿ ಇರುತ್ತೆ ಆ್ಯಂಡ್ ರಿಸಲ್ಯೂಷನ್ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಇಲ್ಲಿ ಶಂಕರ್ ಆ್ಯಂಡ್ ಸದಾನಂದ ಆರ್ ಪಾರ್ಟ್ನರ್ಸ್ ಇನ್ ಅ ಬಿಸ್ನೆಸ್. ಅವರ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ ಬಂದು 3:2 ಇದೆ. ಆ್ಯಂಡ್ ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಫಾಲೋಸ್ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಟೋಟಲ್ ಲಯಬಿಲಿಟೀಸ್ 2,95,000 ಇದೆ, ಅಸೆಟ್ಸು 2,95,000 ಇದೆ. ಇಲ್ಲಿ ಫಾರ್ಮ್ನ ಡಿಸಾಲ್ವ್ ಮಾಡ್ತಾ ಇದ್ದಾರೆ. ಡಿಸಲ್ಯೂಷನ್ ಮೀನ್ಸ್ ಮತ್ತೆ ರೀಕನ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಏನಂತ ಅಂದರೆ ಈಗ ಕರೆಂಟ್ ಅಕೌಂಟ್ ಇಲ್ಲಿ ಏನಿದೆ ಅದನ್ನು ಕ್ಲೋಸ್ ಮಾಡಬೇಕು.
ಸೊ ಅಡಿಷನಲ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ, ಅಸೆಟ್ಸ್ ಎಲ್ಲ ರಿಯಲೈಸೇಷನ್ ಮಾಡ್ತಾ ಇದ್ದಾರೆ. ಬಿಲ್ಸ್ ರಿಸೀವೇಬಲ್ಲು 8,000 ಆಗಿದೆ, ಡೆಟಾಸ್ 55, ಇನ್ವೆಸ್ಟ್ಮೆಂಟ್ 50, ಫರ್ನಿಚರ್ 40,000, ಮಷಿನರಿ 65 ಆಗಿದೆ. ಅದಾದಮೇಲೆ ನೆಕ್ಸ್ಟ್ ನೋಡಿ, ಬಿಲ್ಡಿಂಗ್ಸ್ ಟೇಕನ್ ಓವರ್ ಬೈ ಶಂಕರ್ ಏನಿದೆ ಅವರು ಬಿಲ್ಡಿಂಗ್ಸ್ನ ತೊಗೊಂಡೋಗ್ತಾ ಇದ್ದಾರೆ. ಆ್ಯಂಡ್ ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಯಬಲ್ನ 10% ಡಿಸ್ಕೌಂಟ್ಗೆ ಸೆಟಲ್ ಮಾಡಿದ್ದಾರೆ. ಆ್ಯಂಡ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ವರ್ 3,000. ಪ್ರಿಪೇರ್ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಅಂತ ಕೇಳಿದ್ದಾರೆ. ಆ್ಯಂಡ್ ದಿಸ್ ಈಸ್ ವೆರಿ ಈಸಿ. ಯಾವ ಥರ ಅಂತ ನೋಡೋಣ. ಫಸ್ಟು ರಿಯಲೈಸೇಷನ್ ಅಕೌಂಟ್ ಫಾರ್ಮೆಟ್ ತೊಗೊಳ್ಳಿ. ಡೆಟಾರ್ ಆ್ಯಂಡ್ ಕ್ರೆಡಿಟ್, ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಒಂದು ಫಾರ್ಮೆಟ್ ತೊಗೊಳ್ಳಿ. ಇದ್ರ ಜೊತೆಗೆ ರಿಯಲೈಸೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಏನು ತೊಗೋಬೇಕಂತಂದರೆ, ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರೋ ಆಲ್ ಅಸೆಟ್ಸ್ ಆ್ಯಸ್ ಇಟ್ ಈಸ್ ಏನೇನಿರುತ್ತೆ ಅದನ್ನು ತಗೊಳ್ಳಿ, ಎಕ್ಸೆಪ್ಟ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್. ಇಲ್ಲಿ ಕ್ಯಾಶು ಮತ್ತು ಬ್ಯಾಂಕ್ನ ಬಿಟ್ಟು ಬ್ಯಾಲೆನ್ಸ್ ಶೀಟಲ್ಲಿ ಏನೇನು ಅಸೆಟ್ಸ್ ಕೊಟ್ಟಿದ್ದಾರಲ್ವ ಅದನ್ನು ಆ್ಯಸ್ ಇಟ್ ಈಸ್ ತೊಗೊಳ್ಳಿ. ಸೊ ಇಲ್ಲಿ ಫಸ್ಟ್ ಏನಂತ ಅಂದರೆ, ಸೊ ಕ್ಯಾಶ್ ಅಟ್ ಬ್ಯಾಂಕು ಅಥವಾ ಕ್ಯಾಶು ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಈ ಥರ ಇದ್ದರೆ ಅದನ್ನು ಬಿಟ್ಟು ಉಳಿದಿದ್ದೆಲ್ಲ ಅಸೆಟ್ಸ್ ಏನಿರುತ್ತೆ ಆ್ಯಸ್ ಇಟ್ ಈಸ್ ತೊಗೊಳ್ಳಿ. ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ, ಬಿಲ್ಸ್ ರಿಸೀವೇಬಲ್ 10,000 ಕೊಟ್ಟಿದ್ದಾರೆ, 10,000. ಆ್ಯಂಡ್ ಡೆಟಾಸು 60,000 ಇದೆ, 60. ಇನ್ವೆಸ್ಟ್ಮೆಂಟ್ಸು 40,000 ಇದೆ, 40,000. ಆ್ಯಂಡ್ ಫರ್ನಿಚರ್ 5,000 ಇದೆ, 5,000 ತೊಗೊಳ್ಳಿ. ಆ್ಯಂಡ್ ಮಷಿನರಿ 70,000, 70,000. ಆ್ಯಂಡ್ ಬಿಲ್ಡಿಂಗ್ಸ್ ಬಂದು 80,000. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಎಕ್ಸೆಪ್ಟ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬಿಟ್ಟು ಏನೇನು ಅಸೆಟ್ಸ್ ಇರುತ್ತೆ ಅದನ್ನು ಆ್ಯಸ್ ಇಟ್ ಈಸ್ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ಕೊಳ್ಳಿ. ಅದೇ ಥರ ಕ್ರೆಡಿಟ್ ಸೈಡು ಲಯಬಿಲಿಟೀಸ್ ಏನೇನಿರುತ್ತೆ, ಇದರಲ್ಲಿ ಲಯಬಿಲಿಟೀಸ್ ಯಾವ್ಯಾವುದು, ಕ್ರೆಡಿಟರ್ಸ್ ಇದೆ, ಬಿಲ್ಸ್ ಪೇಯಬಲ್ ಇದೆ, ಬ್ಯಾಂಕ್ ಲೋನ್ ಇದೆ. ಸೊ ಶಂಕರ್ಸ್ ಲೋನ್ ಬಂದು ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬರುತ್ತೆ, ರಿಸರ್ವ್ಸ್ ಫಂಡ್ ಬಂದು ಬರಲ್ಲ. ಸೊ ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್, ಬ್ಯಾಂಕ್ ಲೋನ್ ಮೂರು ಬಂದು ಕ್ರೆಡಿಟರ್ಸ್ ಇದೆ, ಅದನ್ನು ಆ್ಯಸ್ ಇಟ್ ಈಸ್ ತೊಗೊಳ್ಳಿ. ಕ್ರೆಡಿಟರ್ಸ್ 35,000 ಇದೆ. ಆ್ಯಂಡ್ ನೆಕ್ಸ್ಟು ಬಿಲ್ಸ್ ಪೇಯಬಲ್ ಬಂದು 15,000 ಇದೆ. ಆ್ಯಂಡ್ ಬ್ಯಾಂಕ್ ಲೋನ್ ಬಂದು 25,000 ಇದೆ. ಸೊ ಇದಿಷ್ಟು ಫಸ್ಟ್ ಸ್ಟೆಪ್ ಏನಂತಂದರೆ, ಫಸ್ಟು ಎಕ್ಸೆಪ್ಟ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬಿಟ್ಟು ಆ್ಯಸ್ ಇಟ್ ಈಸ್ ಆಲ್ ಅಸೆಟ್ಸ್ನ ಏನಿರುತ್ತೆ ಅದನ್ನು ಡೆಬಿಟ್ ಸೈಡ್ ಬರ್ಕೊಳ್ಳಿ. ಆ್ಯಂಡ್ ಕ್ರೆಡಿಟ್ ಸೈಡು ಏನೇನು ಕರೆಂಟ್ ಏನೇನು ಲಯಬಿಲಿಟೀಸ್ ಇರುತ್ತೆ ಅದನ್ನು ಆ್ಯಸ್ ಇಟ್ ಈಸ್ ತೊಗೊಳ್ಳಿ. ಬೈ ಕ್ರೆಡಿಟರ್ಸ್, ಬೈ ಬಿಲ್ಸ್ ಪೇಯಬಲ್, ಬೈ ಬ್ಯಾಂಕ್ ಲೋನ್ ಅಂತ. ಇಲ್ಲಿ ಟು ರಿಸೀವೇಬಲ್, ಟು ಡೆಟಾಸ್, ಟು ಇನ್ವೆಸ್ಟ್ಮೆಂಟ್, ಟು ಫರ್ನಿಚರ್, ಟು ಮಷಿನರಿ, ಟು ಬಿಲ್ಡಿಂಗ್. ಸೊ ಇದೇನಿದೆ ಆ್ಯಸ್ ಇಟ್ ಈಸ್ ತೊಗೊಳ್ಳಿ. ದಿಸ್ ಈಸ್ ದ ಫಸ್ಟ್ ಸ್ಟೆಪ್. ಅದಾದಮೇಲೆ ನೆಕ್ಸ್ಟು ಅಡ್ಜಸ್ಟ್ಮೆಂಟ್ಮೆಂಟಲ್ಲಿ ನೋಡಿ, ಆನ್ ದ ಅಬೌವ್ ಡೇಟ್ ದ ಫರ್ಮ್ ವಾಸ್ ಡಿಸಾಲ್ವ್ಡ್. ಅಡಿಷನಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಫಸ್ಟು ಅಸೆಟ್ಸ್ ವರ್ ರಿಯಲೈಸ್ಡ್ ಆಸ್ ಫಾಲೋಸ್. ಅಸೆಟ್ಸ್ ರಿಯಲೈಸ್ಡ್ ಆದರೆ ಬೈ ಬ್ಯಾಂಕ್ ಅಕೌಂಟ್ ಅಂತ ಅಸೆಟ್ ರಿಯಲೈಸ್ಡ್. ಸೊ ಇದಕ್ಕೆ ಆಪೋಸಿಟ್ ಆಗಿ ಕ್ರೆಡಿಟ್ ಸೈಡ್ ತೊಗೊಳ್ಳಿ, ಅಸೆಟ್ ರಿಯಲೈಸ್ಡ್. ಅದರಲ್ಲಿ ನೋಡಿ, ಬಿಲ್ಸ್ ರಿಸೀವೇಬಲ್ ಎಷ್ಟು ಕೊಟ್ಟಿದ್ದಾರೆ, 8,000 ಕೊಟ್ಟಿದ್ದಾರೆ, ಆ್ಯಸ್ ಇಟ್ ಈಸ್ ತೊಗೊಳ್ಳಿ. ಡೆಟಾಸ್ 55 ಕೊಟ್ಟಿದ್ದಾರೆ, ಇಲ್ಲೂ ಡೆಟಾಸ್ 55 ತೊಗೊಳ್ಳಿ. ಆ್ಯಂಡ್ ನೆಕ್ಸ್ಟು ಇನ್ವೆಸ್ಟ್ಮೆಂಟ್ 50,000, ಫರ್ನಿಚರ್ 4,000, ಮಷಿನರಿ 65,000 ಕೊಟ್ಟಿದ್ದಾರೆ. ಸೊ ಎಲ್ಲ ಅಸೆಟ್ಸ್ನ ಇಲ್ಲಿ ತೊಗೊಳ್ಳಿ. ಡೆಟಾಸ್, ಇನ್ವೆಸ್ಟ್ಮೆಂಟ್ 50, ಫರ್ನಿಚರ್ 4,000 ಆ್ಯಂಡ್ ನೆಕ್ಸ್ಟ್ ಮಷಿನರಿ 65 ಕೊಟ್ಟಿದ್ದಾರೆ. ಸೊ ಇದಿಷ್ಟನ್ನು ಟೋಟಲ್ ಮಾಡಿ ಎಷ್ಟು ಬರುತ್ತೆ ಅಂತ ನೋಡೋಣ. ಸೊ ಒಂದು ಏನಂದರೆ, ಬಿಲ್ಸ್ ರಿಸೀವೇಬಲ್ 8,000 ಇದೆ, ಡೆಟಾಸ್ 55,000 ಆ್ಯಂಡ್ ಇನ್ವೆಸ್ಟ್ಮೆಂಟ್ 50,000 ಆ್ಯಂಡ್ ನೆಕ್ಸ್ಟ್ ಫರ್ನಿಚರ್ 4,000 ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್ ಮಷಿನರಿ 65,000 ಇದೆ. ಟೋಟಲ್ ಅಲ್ಲಿಗೆ 1,82,000 ಬರುತ್ತೆ. ಇದನ್ನು ಬೈ ಬ್ಯಾಂಕ್ ಅಕೌಂಟ್ ಅಂತ ಅಸೆಟ್ಸ್ ರಿಯಲೈಸೇಷನ್ ತೊಗೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟು ಸೆಕೆಂಡ್ ಅಡ್ಜಸ್ಟ್ಮೆಂಟ್ಸ್ ಏನಿದೆ ನೋಡಿ, ಬಿಲ್ಡಿಂಗ್ ವಾಸ್ ಟೇಕನ್ ಓವರ್ ಬೈ ದ ಶಂಕರ. ಸೊ ಇಲ್ಲಿ ಎಲ್ಲ ಅಸೆಟ್ಸು ರಿಯಲೈಸೇಷನ್ ಮಾಡಿದ್ದೀನಿ. ಬಿಲ್ಡಿಂಗ್ ಏನಂತಂದರೆ ಶಂಕರ್ ತೊಗೊಂಡೋಗ್ತಾ ಇದ್ದಾರೆ. ಸೊ ಬೈ ಶಂಕರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬಿಲ್ಡಿಂಗ್ ಟೇಕನ್ ಓವರ್. ಎಷ್ಟಿದೆ ಬಿಲ್ಡಿಂಗ್ ವ್ಯಾಲ್ಯೂ ಅಂತ ನೋಡಿ ಕೊಟ್ಟಿದ್ದಾರೆ. ಇಲ್ಲಿ ಬಿಲ್ಡಿಂಗ್ ವಾಸ್ ಟೇಕನ್ ಓವರ್ ಬೈ ಶಂಕರ ಅಟ್ 90,000 ಅಂತ ಕೊಟ್ಟಿದ್ದಾರೆ. ಇಲ್ಲೇ ಅಮೌಂಟ್ ಕೊಟ್ಟಿದ್ದಾರೆ, ಹಾಗಾಗಿ ಇಲ್ಲಿ 90,000 ತಗೊಳ್ಳಿ. ಬೈ ಶಂಕರ ಕ್ಯಾಪಿಟಲ್ ಅಕೌಂಟ್ ಅಂತ ಬಿಲ್ಡಿಂಗ್ ಟೇಕನ್ ಓವರ್ 90,000. ಸೊ ಇಲ್ಲಿಗೆ ಫಸ್ಟ್ ಅಡ್ಜಸ್ಟ್ಮೆಂಟ್, ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಮುಗೀತು. ಸೊ ಇಲ್ಲಿ ಏನಂತಂದರೆ ಅಸೆಟ್ಸು ರಿಯಲೈಸೇಷನ್ ಆಗಿದೆ, ಬಿಲ್ಡಿಂಗು ಶಂಕರ ತೊಗೊಂಡಿದ್ದಾರೆ. ಥರ್ಡ್ ಅಡ್ಜಸ್ಟ್ಮೆಂಟ್ ನೋಡಿ, ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಯಬಲ್ ವರ್ ಸೆಟಲ್ಡ್ ಅಟ್ 10% ಡಿಸ್ಕೌಂಟ್. ಸೊ ಇಲ್ಲಿ ಬೈ ಬ್ಯಾಂಕ್ ಅಕೌಂಟ್ ಅಂತ ಲಯಬಿಲಿಟೀಸ್ ಪೇಯ್ಡ್. ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಯಬಲ್ 10% ಲೆಸ್ ಅಮೌಂಟ್ ಅಂದರೆ ಡಿಸ್ಕೌಂಟಲ್ಲಿ ಲೆಸ್ ಮಾಡ್ತಾ ಇದ್ದಾರೆ. ಕ್ರೆಡಿಟರ್ಸ್ ಆ್ಯಕ್ಚುಲಾಗಿ ಎಷ್ಟಿದೆ, 35,000 ಇದೆ. 35,000 ಮೈನಸ್ 10% ಮಾಡಿದ್ರೆ ಎಷ್ಟು ಬರುತ್ತೆ, 31,500. ಸೊ ಇಲ್ಲಿ 31,500 ಬರುತ್ತೆ. ಆ್ಯಂಡ್ ಬಿಲ್ಸ್ ಪೇಯಬಲ್ ಕೂಡ 15,000 ಇದೆ, ಅದರಲ್ಲಿ 10%ನ ಮೈನಸ್ ಮಾಡಿ. 10% ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 15,000 ಮೈನಸ್ 10% ಮಾಡಿ 13,500 ಬರುತ್ತೆ. ಸೊ ಬ್ಯಾಂಕ್ ಲೋನ್ಗೆ ಏನು ಅಡ್ಜಸ್ಟ್ಮೆಂಟ್ ಇಲ್ಲ, ಆ್ಯಸ್ ಇಟ್ ಈಸ್ ತೊಗೊಳ್ಳಿ. ಬ್ಯಾಂಕ್ ಲೋನ್ ಎಷ್ಟಿದೆ, 25,000 ಇದೆ, 25,000ನ ತೊಗೊಳ್ಳಿ. ಇವಾಗ ಟೋಟಲ್ ಮಾಡಿ ಲಯಬಿಲಿಟೀಸ್ ಎಷ್ಟಿದೆ ಅಂತ, 31,500 ಕ್ರೆಡಿಟರ್ಸ್ ಇದೆ, 13,500 ಬಿಲ್ಸ್ ಪೇಯಬಲ್ ಇದೆ, ಆ್ಯಂಡ್ 25,000 ಬ್ಯಾಂಕ್ ಲೋನ್. ಟೋಟಲ್ 70,000ನ
ಟು ಬ್ಯಾಂಕ್ ಅಕೌಂಟ್ ಅಂತ ಸೆಟಲ್ ಮಾಡಿ. ಫಸ್ಟು ಹ್ಯಾಸ್ ಇಟ್ ಈಸ್ ಅಸೆಟ್ಸ್ನ ಬರ್ಕೊಳ್ತೀರಾ, ಲಯಬಿಲಿಟೀಸ್ ಬರ್ಕೊಳ್ತೀರಾ. ಅದ್ರ ಆಪೋಸಿಟಲ್ಲಿ ಬೈ ಬ್ಯಾಂಕ್ ಅಕೌಂಟಲ್ಲಿ ಅಸೆಟ್ಸ್ ರಿಯಲೈಸೇಷನ್ ಮಾಡ್ತೀವಿ, ಅಥವಾ ಏನಾದರೂ ಟೇಕನ್ ಓವರ್ ಪಾರ್ಟ್ನರ್ಸ್ ಏನಾದರೂ ಟೇಕನ್ ಓವರ್ ಮಾಡಿದ್ರೆ ಅದನ್ನು ಇಲ್ಲೇ ರೆಕಾರ್ಡ್ ಮಾಡ್ತೀವಿ ಕ್ರೆಡಿಟ್ ಸೈಡು. ಇಲ್ಲಿ ಲಯಬಿಲಿಟೀಸ್ ಇರುತ್ತೆ, ಅದ್ರ ಆಪೋಸಿಟಲ್ಲಿ ಇಲ್ಲಿ ಟು ಬ್ಯಾಂಕ್ ಅಕೌಂಟ್ ಅಂತ ಲಯಬಿಲಿಟೀಸ್ನ ನಾವು ಸೆಟಲ್ ಮಾಡಿರೋದನ್ನು ತೊಗೊಳ್ತೀವಿ. ಅದಾದಮೇಲೆ ನೆಕ್ಸ್ಟು ನೋಡಿ ಫಿಫ್ತ್ ಇದು ಆಯಿತು. ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಬಲ್ ವಾಸ್ ಸೆಟಲ್ಡ್ ಅಟ್ 10% ಡಿಸ್ಕೌಂಟ್ ಅಂತ, ಆ್ಯಂಡ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ವರ್ 3000 ಅಂತ ಇದೆ. ಸೊ ಅದನ್ನು ಕೂಡ ಬೈ ಬ್ಯಾಂಕ್ ಅಕೌಂಟ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇಯ್ಡ್ ಎಷ್ಟು 3000ನ ತಗೊಳ್ಳಿ. ಸೊ ಇದಿಷ್ಟೇನೇ ಮಾಡಬೇಕಾಗಿರೋದು. ಫಸ್ಟು ಕ್ವಶನಲ್ಲಿರೋ ಆ್ಯಸ್ ಇಟ್ ಈಸ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ ತಗೊಳ್ಳಿ ಎಕ್ಸೆಪ್ಟ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್. ಅದಾದಮೇಲೆ ನೆಕ್ಸ್ಟು ಅಡ್ಜಸ್ಟ್ಮೆಂಟ್ನ ನೋಡಿ. ಅಸೆಟ್ಸ್ ಏನು ರಿಯಲೈಸೇಷನ್ ಆಗಿದೆ ಅದನ್ನು ಆ್ಯಸ್ ಇಟ್ ಈಸ್ ತೊಗೊಂಡು ಬೈ ಬ್ಯಾಂಕಲ್ಲಿ ರಿಯಲೈಸೇಷನ್ ಮಾಡಿಸಿ, ಮತ್ತು ಯಾರಾದರೂ ಅಸೆಟ್ಸ್ನ ಟೇಕ್ ಓವರ್ ಆಗಿದ್ದರೆ ಅವರ ಒಂದು ಕ್ಯಾಪಿಟಲ್ ಅಕೌಂಟಲ್ಲಿ ತೊಗೊಳ್ಳಿ. ಅದಾದಮೇಲೆ ಲಯಬಿಲಿಟೀಸ್ನ ಪೇ ಮಾಡ್ತೀವಿ, ರಿಯಲೈಸೇಷನ್ ಎಕ್ಸ್ಪೆನ್ಸಸ್ನ ರೆಕಾರ್ಡ್ ಮಾಡ್ತೇವೆ. ದಟ್ಸ್ ಇಟ್. ಸೊ ಇವಾಗ ಟೋಟಲ್ ಮಾಡಿ ವಿಚ್ ಎವರ್ ಈಸ್ ಹೈ ಅಂತ. ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ. ಎಷ್ಟು ಅಂತ ಅಂದರೆ ಕ್ರೆಡಿಟರ್ಸ್ ಎಷ್ಟಿದೆ 35,000 ಆ್ಯಂಡ್ ಬಿಲ್ಸ್ ಪೇಯಬಲ್ 15,000 ಪ್ಲಸ್ 25,000 ಬ್ಯಾಂಕ್ ಲೋನು ಆ್ಯಂಡ್ 1,82,000 ಬಂದು ಅಸೆಟ್ಸ್ ರಿಯಲೈಸೇಷನ್ ಆ್ಯಂಡ್ 90,000 ಬಿಲ್ಡಿಂಗ್ ಟೇಕ್ ಆನ್ ಓವರ್. ಟೋಟಲ್ ಎಷ್ಟಿದೆ 3,47,000 ಇದೆ. ಇದನ್ನು 2 ಸೈಡ್ ಬರ್ಕೊಳ್ಳಿ. ಸೊ ಇಲ್ಲಿ ಅಸೆಟ್ಸ್ ನೋಡಿ ಎಷ್ಟಿದೆ ಟೋಟಲ್ಲು 10,000 ಬಿಲ್ಸ್ ರಿಸೀವಬಲ್ ಪ್ಲಸ್ 60,000 ಡೆಟಾಸ್, 40,000 ಇನ್ವೆಸ್ಟ್ಮೆಂಟ್ಸ್ ಇದೆ ಆ್ಯಂಡ್ 5,000 ಫರ್ನಿಚರ್, 70,000 ಮಷಿನರಿ ಆ್ಯಂಡ್ ಬಿಲ್ಡಿಂಗ್ಸ್ 80,000 ಇದೆ. ಟೋಟಲ್ 2,65,000. ಅದ್ರ ಜೊತೆಗೆ ಲಯಬಿಲಿಟೀಸ್ ಪೇಯ್ಡ್ ಎಷ್ಟಿದೆ 70,000 ಆ್ಯಂಡ್ 3,000 ರಿಯಲೈಸೇಷನ್ ಎಕ್ಸ್ಪೆನ್ಸಸ್ 3,38,000 ಬರುತ್ತೆ. ಸೊ ಇವಾಗ 3,47,000ಇಂದ 3,38,000 ಲೆಸ್ ಮಾಡಿದ್ರೆ 9,000 ಬಂದು ಪ್ರಾಫಿಟ್ ಆಗುತ್ತೆ. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ರಿಯಲೈಸೇಷನ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಶಂಕರ ಆ್ಯಂಡ್ ಸದಾನಂದ. ಅವರ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ ಏನಿದೆ ಅಂದರೆ 3:2 ಇದೆ. ಸೊ ಶಂಕರ್ ಆ್ಯಂಡ್ ಸದಾನಂದ ಆರ್ ಪಾರ್ಟ್ನರ್ಸ್ ಇನ್ ದ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಎಷ್ಟಿದೆ 3:2 ಇದೆ. ಸೊ ಅಕಾರ್ಡಿಂಗ್ ಟು 9,000 ಶಂಕರಾಗೆ 9,000 ಇಂಟು 3/5 ಮಾಡಿದ್ರೆ 3/5 ಮಾಡಿದ್ರೆ ಎಷ್ಟು ಬರುತ್ತೆ 5,400 ಆ್ಯಂಡ್ ಸದಾನಂದಾಗೆ 9,000 ಇಂಟು 2/5 ಮಾಡಿದ್ರೆ 3,600 ಬರುತ್ತೆ. ಟೋಟಲ್ 9,000 ಬರೀತೀರಾ. ಸೊ ಇದು ಬಂದು ರಿಯಲೈಸೇಷನ್ ಅಕೌಂಟ್. ರಿಯಲೈಸೇಷನ್ ಅಕೌಂಟ್ಗೆ ನಿಮಗೆ ಆ್ಯಕ್ಚುಲಾಗಿ ಇದಕ್ಕೆ 6 ಮಾರ್ಕ್ಸ್ ಇರುತ್ತೆ, ಇದಕ್ಕೆ 3 ಇರುತ್ತೆ. ಸೊ ಇಲ್ಲಿ ಫಸ್ಟು ಅಸೆಟ್ಸ್ನ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಲಯಬಿಲಿಟೀಸ್ನ ಬರ್ಕೊಳ್ಳಿ. ಅಸೆಟ್ಸ್ ಏನೇನು ರಿಯಲೈಸ್ ಆಗಿರುತ್ತೆ ಅದನ್ನು ಬ್ಯಾಂಕಲ್ಲಿ ರಿಯಲೈಸೇಷನ್ ಮಾಡಿ, ಆ್ಯಂಡ್ ಯಾರಾದರೂ ಅಸೆಟ್ಸ್ನ ಟೇಕನ್ ಓವರ್ ಮಾಡಿದರೆ ಬಿಸ್ನೆಸ್ ಪಾರ್ಟ್ನರ್ಸು ಅವ್ರ ಕ್ಯಾಪಿಟಲ್ ಅಕೌಂಟಲ್ಲಿ ತೋರಿಸಿ. ಇಲ್ಲೂ ಕೂಡ ಲಯಬಿಲಿಟೀಸ್ನ ಪೇ ಮಾಡ್ತೀವಿ ಆ್ಯಂಡ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ನ ರೆಕಾರ್ಡ್ ಮಾಡ್ತೀವಿ. ದಟ್ಸ್ ಆಲ್. ಸೊ ಟೋಟಲ್ ಮಾಡಿ ವಿಚ್ ಎವರ್ ಇಸ್ ಹೈ ಪ್ರಾಫಿಟ್ ಆರ್ ಲಾಸ್ ಅಂತ ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಓಪನ್ ಮಾಡಿ. ಸೊ ಇಲ್ಲಿ ಇಬ್ಬರೇ ಪಾರ್ಟ್ನರ್ಸ್ ಇದ್ದಾರೆ, ಪರ್ಟಿಕ್ಯುಲರ್ ಶಂಕರ ಆ್ಯಂಡ್ ಸದಾನಂದ, ಆ್ಯಂಡ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಯಾವುದೇ ಅಕೌಂಟ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಡೆಬಿಟ್ ಕ್ರೆಡಿಟ್ ಬರೀಲೇಬೇಕು. ಬ್ಯಾಲೆನ್ಸ್ ಶೀಟ್ ಈಸ್ ಎ ಸ್ಟೇಟ್ಮೆಂಟ್, ಅದಕ್ಕೆ ಡೆಬಿಟ್ ಕ್ರೆಡಿಟ್ ಬರಲ್ಲ, ಅದಕ್ಕೇನು ಬರೆಯೋ ನೆಸೆಸಿಟಿ ಇಲ್ಲ. ಇನ್ಸ್ಟೆಡ್ ಆಫ್ ಲಯಬಿಲಿಟೀಸ್ ಆ್ಯಂಡ್ ಅಸೆಟ್ಸ್ ಅಂತ ರೆಕಾರ್ಡ್ ಮಾಡ್ತೀವಿ. ಅದು ಬಿಟ್ಟು ನೀವು ಯಾವುದೇ ಅಕೌಂಟ್ ಮಾಡಿ ಡೆಬಿಟ್ ಕ್ರೆಡಿಟ್ನ ಮಿಸ್ ಮಾಡಲೇಬೇಡಿ. ಫಸ್ಟ್ ಪರ್ಟಿಕ್ಯುಲರ್ ಶಂಕರ ಸದಾನಂದ ಅಂತ ತಗೊಳ್ಳಿ. ಈಗ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅವರ ಕ್ಯಾಪಿಟಲ್ ಎಷ್ಟಿದೆ ನೋಡಿ. ಶಂಕರ ಬಂದು 1 lakh ಇದೆ ಆ್ಯಂಡ್ ಸದಾನಂದ ಬಂದು 80,000 ಇದೆ. ಶಂಕರ 1 lakh, ಸದಾನಂದ 80,000 ತಗೊಳ್ಳಿ. ಆ್ಯಂಡ್ ಬೈ ರಿಸರ್ವ್ ಫಂಡ್ ಎಷ್ಟಿದೆ 30,000 ಇದೆ. ಅಕಾರ್ಡಿಂಗ್ ಟು ದ ರೇಷಿಯೋ 3:2 ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿ. 30,000 ಇಂಟು 3/5 ಮಾಡಿ. 30,000 ಇಂಟು 3/5 ಮಾಡಿದ್ರೆ 18,000 ಫಾರ್ ಶಂಕರ ಆ್ಯಂಡ್ 12,000 ಫಾರ್ ಸದಾನಂದ ಬರುತ್ತೆ. ಆ್ಯಂಡ್ ಬೈ ರಿಯಲೈಸೇಷನ್ ಅಕೌಂಟಲ್ಲಿ ಏನಾಗಿದೆ ಅಂತಂದರೆ ಪ್ರಾಫಿಟ್ ಆಗಿದೆ. ಎಷ್ಟಾಗಿದೆ 5,400, 3,600. ಬೈ ರಿಯಲೈಸೇಷನ್ ಅಕೌಂಟಿಂದ ಪ್ರಾಫಿಟ್ ಬಂದಿದೆ. ಸೊ ಇಲ್ಲಿ ಏನಿದೆ ಅದನ್ನು ತಗೊಳ್ಳಿ. ಸೊ ಲಾಸ್ ಆಗಿದ್ರೆ ಡೆಬಿಟ್ ಸೈಡು, ಇಲ್ಲಿ ಪ್ರಾಫಿಟ್ ಆಗಿದೆ ಕ್ರೆಡಿಟ್ ಸೈಡ್ ತೊಗೊಳ್ತಾ ಇದ್ದೀವಿ. ಬೈ ರಿಯಲೈಸೇಷನ್ ಅಕೌಂಟ್ 5,400 ಆ್ಯಂಡ್ 3,600 ತಗೊಳ್ಳಿ. ಅದಾದಮೇಲೆ ನೆಕ್ಸ್ಟು ಶಂಕರ ಇಲ್ಲಿ ಬಿಲ್ಡಿಂಗ್ನ ತೊಗೊಂಡಿದ್ದಾರೆ. ಸೊ ಹಾಗಾಗಿ ಟು ರಿಯಲೈಸೇಷನ್ ಅಕೌಂಟ್ ಬಿಲ್ಡಿಂಗ್ ಟೇಕನ್ಸ್ ಎಷ್ಟಿದೆ ಶಂಕರಾಗಿ ಮಾತ್ರ 90,000 ತಗೊಳ್ತೀವಿ. ಅದಾದಮೇಲೆ ಟೋಟಲ್ ಮಾಡಿ ಯಾವ ಕಡೆ ಜಾಸ್ತಿ ಬರುತ್ತೆ ಅಂತ ನೋಡಿ. ಕ್ರೆಡಿಟ್ ಸೈಡ್ ಇಲ್ಲಿ ಜಾಸ್ತಿ ಬರುತ್ತೆ. ಸೊ ಎಷ್ಟು ಅಂತ ಅಂದರೆ 1 lakh ಕ್ಯಾಪಿಟಲ್ಲು ಆ್ಯಂಡ್ 18,000 ರಿಸರ್ವ್ ಫಂಡು ಪ್ಲಸ್ 5,400 ರಿಯಲೈಸೇಷನ್ ಪ್ರಾಫಿಟ್ಟು 1,23,400 ಟೋಟಲ್ ಬರುತ್ತೆ. ಸೊ ಇದರಿಂದ 90,000ನ ಲೆಸ್ ಮಾಡಿದ್ರೆ
ಬೈ ಬ್ಯಾಂಕ್ ಅಕೌಂಟ್ 33,400 ಫಾರ್ ದ ಶಂಕರಾಸ್ ಅಕೌಂಟಿಗೆ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಸದಾನಂದ 80,000 ಕ್ಯಾಪಿಟಲ್ ಆ್ಯಂಡ್ 12,000 ರಿಸರ್ವ್ಸ್ ಆ್ಯಂಡ್ ಫಂಡು ಆ್ಯಂಡ್ 3,600 ರಿಯಲೈಸೇಷನ್ ಅಕೌಂಟ್ ಪ್ರಾಫಿಟ್ಟು. ಸೊ ಇಲ್ಲಿ ಯಾವುದೇ ಥರದ ಬ್ಯಾಲೆನ್ಸ್ ಇಲ್ಲ, ಹಾಗಾಗಿ ಟು ಬ್ಯಾಂಕ್ ಅಕೌಂಟ್ 95,600 ಇದು ಬಂದು ಬೈ ಬ್ಯಾಂಕ್ ಅಕೌಂಟ್ ಇರೋದು ಬ್ಯಾಲೆನ್ಸಿಂಗ್ ಫಿಗರ್. ಸೊ ಇದಿಷ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಅವ್ರದ್ದು ಓಲ್ಡ್ ಕ್ಯಾಪಿಟಲ್ ತೊಗೊಳ್ಳಿ. ರಿಸರ್ವ್ ಫಂಡ್ ಏನಾದ್ರು ಇತ್ತು ಅಂದರೆ ತೊಗೊಳ್ಳಿ. ರಿಯಲೈಸೇಷನ್ ಅಕೌಂಟಲ್ಲಿ ಪ್ರಾಫಿಟ್ ಆರ್ ಲಾಸ್ ಆಗಿದ್ರೆ, ಪ್ರಾಫಿಟ್ ಆಗಿದ್ರೆ ಕ್ರೆಡಿಟ್ ಸೈಡು, ಲಾಸ್ ಆಗಿದ್ರೆ ಡೆಬಿಟ್ ಸೈಡ್ ತೊಗೊಳ್ತೀವಿ. ಆ್ಯಂಡ್ ಇಲ್ಲಿ ಶಂಕರ ಅವರ ಬಿಲ್ಡಿಂಗ್ನ ಟೇಕರ್ ಓವರ್ ಮಾಡಿದರೆ ರಿಯಲೈಸೇಷನ್ ಅಕೌಂಟ್ ಇದೆ, ಟು ರಿಯಲೈಸೇಷನ್ ಅಕೌಂಟ್ ತೊಗೊಳ್ತೀವಿ. ಈಗ ಟೋಟಲ್ ಮಾಡಿ ಬೈ ಬ್ಯಾಂಕ್ ಅಕೌಂಟಲ್ಲಿ ಬ್ಯಾಲೆನ್ಸಿಂಗ್ ಫಿಗರನ್ನು ಟ್ಯಾಲಿ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟು ಕ್ಯಾಶ್ ಅಕೌಂಟು. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಯಾವ್ದಾದ್ರು ಆಗುತ್ತೆ, ಕ್ಯಾಶ್ ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟ್. ಸೊ ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್, ಪರ್ಟಿಕ್ಯುಲರ್ಸ್ ಅಮೌಂಟ್ನ ತೊಗೊಳ್ಳಿ. ಸೊ ಇವಾಗ ನೀವು ಬ್ಯಾಂಕ್ ಆ್ಯಂಡ್ ಕ್ಯಾಶ್ ಅಂತ ಎಲ್ಲೆಲ್ಲಿ ರೆಕಾರ್ಡ್ ಮಾಡಿದ್ದೀರಾ ಆ ಅಮೌಂಟನ್ನು ನೋಡಿ. ಫಸ್ಟು ಏನಂತ ಅಂದರೆ ಇಲ್ಲಿ ಬೈ ರಿಯಲೈಸೇಷನ್ ಅಕೌಂಟು ಟು ಬ್ಯಾಂಕ್ ಅಂತ ನೋಡಿದೆ. ಸೊ ರಿಯಲೈಸೇಷನಲ್ಲಿ ಡೆಬಿಟ್ ಸೈಡ್ ಇತ್ತು ಅಂದರೆ ಕ್ಯಾಶ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಆಗುತ್ತೆ. ಸೊ ಇಲ್ಲಿ ಟು ಇತ್ತು ಅಂದರೆ ಇಲ್ಲಿ ಬೈ ಆಗುತ್ತೆ. ಈ ಒಂದು ಟೆಕ್ನಿಕ್ನ ನೆನ್ಪಿಟ್ಕೊಳ್ಳಿ. ಟು ಬ್ಯಾಂಕ್ ಅಕೌಂಟ್ ಅಂತ ರಿಯಲೈಸೇಷನ್ ಅಕೌಂಟಲ್ಲಿ ರೆಕಾರ್ಡ್ ಮಾಡಿದ್ದೀವ ಎಷ್ಟು 70,000. ಸೊ ಇಲ್ಲಿ ಬೈ ರಿಯಲೈಸೇಷನ್ ಅಕೌಂಟ್ 70,000 ಲಯಬಿಲಿಟೀಸ್ ಪೇಯ್ಡ್ ಒಂದು ಮುಗೀತು. ಆ್ಯಂಡ್ ನೆಕ್ಸ್ಟು ಬೈ ರಿಯಲೈಸೇಷನ್ ಅಕೌಂಟು, ಸೊ ಮತ್ತೆ ಎಕ್ಸ್ಪೆನ್ಸಸ್ನ ಬ್ಯಾಂಕಲ್ಲಿ ಪೇ ಮಾಡಿದ್ದೀವಿ. ಬೈ ರಿಯಲೈಸೇಷನ್ ಅಕೌಂಟ್ ಎಕ್ಸ್ಪೆನ್ಸಸ್ ಪೇಯ್ಡ್ 3,000 ತೊಗೊಳ್ಳಿ. ಅದಾದಮೇಲೆ ನೆಕ್ಸ್ಟು ಸೊ ಇಲ್ಲಿ ಬೈ ರಿಯಲೈಸೇಷನ್ ಅಕೌಂಟ್ ಎಷ್ಟಿದೆ ಅಂತ ಅಂದರೆ 3,000. ಯಾವುದು ಅಂತಂದರೆ ಈ ಎಕ್ಸ್ಪೆನ್ಸಸ್ನ ಪೇ ಮಾಡಿದ್ದೀವಿ. ಆ್ಯಂಡ್ ನೆಕ್ಸ್ಟು ಶಂಕರಾಸ್ ಲೋನ್ ಅಕೌಂಟು. ಶಂಕರಾಸ್ ಲೋನ್ ಅಕೌಂಟ್ ಯಾವುದಿದೆ ಅಂದರೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಲೋನ್ ಇದೆ. ಬೈ ಶಂಕರಾಸ್ ಲೋನ್ ಎಷ್ಟಿದೆ ಅಂದರೆ 10,000 ಇದೆ. ಸೊ ಇಲ್ಲಿ ಬೈ ಶಂಕರಾಸ್ ಲೋನ್ ಅಕೌಂಟ್ 10,000 ತೊಗೊಳ್ಳಿ. ಅದಾದಮೇಲೆ ನೆಕ್ಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ನೋಡಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಟು ಬ್ಯಾಂಕ್ ಅಂತ ಅವ್ರ ಬ್ಯಾಂಕ್ ಬ್ಯಾಲೆನ್ಸನ್ನು ನಾವಿಲ್ಲಿ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡಿದ್ದೀವಿ, ಬ್ಯಾಲೆನ್ಸ್ ಮಾಡಿದ್ದೀವಿ. ಸೊ ಇಲ್ಲಿ ಬೈ ಶಂಕರಾಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಿದೆ 33,400. ಬೈ ಸದಾನಂದಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಿದೆ 95,600 ಇದೆ. ಸೊ ಇದಿಷ್ಟು ಕ್ರೆಡಿಟ್ ಸೈಡು ಏನೇನು ಬರುತ್ತೆ ಅಂತ ನೋಡಿ. ಸೊ ಇಲ್ಲಿ ಕ್ರೆಡಿಟ್ ಸೈಡ್ ಏನೇನು ರೆಕಾರ್ಡ್ ಮಾಡ್ತೀರಂದ್ರೆ ದೆರ್ ಇಸ್ ಎ ಟೆಕ್ನಿಕ್ಕು. ಇಲ್ಲಿ ರಿಯಲೈಸೇಷನ್ ಅಕೌಂಟ್ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಏನೇನು ಡೆಬಿಟ್ ಸೈಡ್ ಟು ಬ್ಯಾಂಕ್ ಅಂತ ಬರ್ತಿರ್ತೀವೋ ಸೊ ಇಲ್ಲಿ ಅದಕ್ಕೆ ಆಪೋಸಿಟ್ ಆಗಿ. ಸೊ ಇಲ್ಲಿ ನೋಡಿ ಬೈ ರಿಯಲೈಸೇಷನ್ ಅಕೌಂಟ್ ಎಷ್ಟಿದೆ ಲಯಬಿಲಿಟೀಸ್ ಪೇಯ್ಡು 70,000 ಇದೆ ಇಲ್ಲಿ ಬ್ಯಾಂಕ್ ಅಂತ. ಸೊ ಬೈ ರಿಯಲೈಸೇಷನ್ ಅಕೌಂಟ್ ಲಯಬಿಲಿಟೀಸ್ 70,000 ಆ್ಯಂಡ್ ಬೈ ರಿಯಲೈಸೇಷನ್ ಅಕೌಂಟ್ ಎಕ್ಸ್ಪೆನ್ಸಸ್ ಪೇ ಮಾಡಿದ್ವಿ. ಇದು ಶಂಕರಾಸ್ ಲೋನ್ ಬಂದು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿದೆ. ಆ್ಯಂಡ್ ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲಲ್ಲಿ ಶಂಕರಾಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಬಂದು 33,400 ಇದೆ. ಆ್ಯಂಡ್ ಸದಾನಂದಸ್ ಬಂದು 95,600 ಇದೆ. ಅದಾದಮೇಲೆ ನೆಕ್ಸ್ಟ್ ಡೆಬಿಟ್ ಸೈಡಲ್ಲಿ ಫಸ್ಟು ರಿಯಲೈಸೇಷನ್ ಅಕೌಂಟ್ ನೋಡಿ. ಬೈ ಬ್ಯಾಂಕ್ ಅಕೌಂಟ್ ಅಸೆಟ್ಸ್ ರಿಯಲೈಸೇಷನ್ ಎಷ್ಟಿದೆ ಟೋಟಲ್ಲು 1,82,000 ಇದೆ. ಸೊ ಇದನ್ನು ಇಲ್ಲಿ ಫಸ್ಟು ನೀವು ಏನಂತಂದರೆ ಓಪನಿಂಗ್ ಬ್ಯಾಲೆನ್ಸ್ನ ಬರ್ಕೋಬೇಕು. ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಿದೆ 30,000 ಇದೆ. ಸೊ ಇಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಓಪನಿಂಗ್ ಬ್ಯಾಲೆನ್ಸು 30,000. ಆ್ಯಂಡ್ ಟು ರಿಯಲೈಸೇಷನ್ ಅಕೌಂಟ್ ಅಸೆಟ್ಸ್ ರಿಯಲೈಸ್ಡ್ ಎಷ್ಟಿದೆ ಅಂತಂದರೆ 1,82,000 ಇದೆ. ಸೊ ಇವಾಗ ಟೋಟಲ್ ಮಾಡಿ ರಿಯಲೈಸೇಷನ್ ಅಕೌಂಟ್ ಎಷ್ಟಿದೆ ಲಯಬಿಲಿಟೀಸ್ ಪೇಯ್ಡು 70,000 ಪ್ಲಸ್ ಎಕ್ಸ್ಪೆನ್ಸಸ್ ಪೇಯ್ಡು 3,000 ಆ್ಯಂಡ್ ನೆಕ್ಸ್ಟ್ 10,000 ಶಂಕರಾಸ್ ಲೋನ್ ಇದೆ. ಆ್ಯಂಡ್ ಶಂಕರಾಸ್ ಕ್ಯಾಪಿಟಲ್ ಬಂದು 33,400 ಇದೆ. ಆ್ಯಂಡ್ ಸದಾನಂದ ಬಂದು 95,600 ಇದೆ. ಟೋಟಲ್ಲು 2,12,000 ಬರುತ್ತೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಡೆಬಿಟ್ ಸೈಡ್ ಬಂದು ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಓಲ್ಡ್ ಬ್ಯಾಲೆನ್ಸು 30,000 ಆ್ಯಂಡ್ ಅಸೆಟ್ಸ್ ರಿಯಲೈಸೇಷನ್ ಬಂದು 1,82,000 ಇದೆ. ಟೋಟಲ್ಲು 2,12,000 ಇದೆ. ಆ್ಯಂಡ್ ರಿಸಲ್ಯೂಷನ್ನು ತುಂಬ ಈಸಿ. ಸೊ ನಿಮಗೆ ರಿಯಲೈಸೇಷನ್ ಅಕೌಂಟ್ಗೆ 6 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ 3 ಆ್ಯಂಡ್ ಇದಕ್ಕೆ 3 ಟೋಟಲ್ ಅಲ್ಲಿಗೆ 12 ಮಾರ್ಕ್ಸ್ನ ಈ ರೀತಿ ಅಲೋಕೇಟ್ ಮಾಡಿರ್ತಾರೆ. ಸೊ ರಿಯಲೈಸೇಷನ್ ಅಕೌಂಟಲ್ಲಿ ಫಸ್ಟ್ ಆಸ್ ಇಟ್ ಈಸ್ ಅಸೆಟ್ಸ್ ಏನಿದೆ ಅದನ್ನು ಡೆಬಿಟ್ ಸೈಡ್ ತೊಗೊಳ್ಳಿ, ಲಯಬಿಲಿಟೀಸ್ನ ಕ್ರೆಡಿಟ್ ಸೈಡ್ ತೊಗೊಳ್ಳಿ. ಅಸೆಟ್ಸ್ನ ಫಸ್ಟು ರಿಯಲೈಸ್ ಮಾಡಿ ಇನ್ ಬ್ಯಾಂಕ್ ಅಕೌಂಟ್ ಬೈ ಬ್ಯಾಂಕ್ ಅಕೌಂಟ್ ಮೂಲಕ ಇಲ್ಲಿ ಲಯಬಿಲಿಟೀಸ್ನ ಪೇಮೆಂಟ್ ಮಾಡ್ತೀವಿ. ಆ್ಯಂಡ್ ಎಕ್ಸ್ಪೆನ್ಸಸ್ ಇತ್ತು ಅಂದ್ರೂ ಅದನ್ನು ಬ್ಯಾಂಕಲ್ಲೇ ಪೇ ಮಾಡ್ತೀವಿ. ಏನಾದ್ರು ಅಸೆಟ್ಸ್ ಟೇಕನ್ ಓವರ್ ಮಾಡಿದ್ರೆ ಅವರ ಒಂದು ಕ್ಯಾಪಿಟಲ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತೀವಿ. ಟೋಟಲ್ ಮಾಡಿ ವಿಚ್ ಎವರ್ ಈಸ್ ಹೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಅವರ ಒಂದು ಕ್ಯಾಪಿಟಲ್ ರೆಕಾರ್ಡ್ ಮಾಡ್ತೀವಿ, ರಿಸರ್ವ್ ಫಂಡು. ಆ್ಯಂಡ್ ರಿಯಲೈಸೇಷನ್ ಅಕೌಂಟಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಿದ್ರೆ ಟ್ರಾನ್ಸಾಕ್ಷನ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ರಿಯಲೈಸೇಷನ್ ಅಕೌಂಟಲ್ಲಿ ಏನಾದರೂ ಅಸೆಟ್ಸ್ ಟೇಕನ್ ಮಾಡಿದ್ರೆ ಟ್ರಾನ್ಸಾಕ್ಷನ್ ತೊಗೊಳ್ತೀವಿ ಇಲ್ಲಿ. ಸೊ ಇಲ್ಲಿ ಅಸೆಟ್ ಬೈ ಶಂಕರಾಸ್ ಕ್ಯಾಪಿಟಲ್ ಅಕೌಂಟ್ ಇದ್ದಿಲ್ವಾ, ಟು ರಿಯಲೈಸೇಷನ್ ಅಕೌಂಟ್ ಇಲ್ಲಿ ಬೈ ಇದ್ದರೆ ಇಲ್ಲಿ 2 ಆಗುತ್ತೆ, ಇಲ್ಲಿ 2 ಇರೋದನ್ನ ಇಲ್ಲಿ ಬೈ ಆಗಿ ತೊಗೊಳ್ತೀವಿ. ಸೊ ಇದೊಂದು ಟೆಕ್ನಿಕ್ನ ನೆನ್ಪಿಟ್ಕೊಳ್ಳಿ. ನಿಮಗೆ ಮರ್ತೋಗ್ತಿದೆ, ರೂಲ್ಸ್ ಎಲ್ಲ ಅಪ್ಲೈ ಮಾಡಿ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ಯು ಕ್ಯಾನ್ ಯೂಸ್ ದಿಸ್ ಟೆಕ್ನಿಕ್. ಅದಾದಮೇಲೆ ನೆಕ್ಸ್ಟು ಈಗ ಟೋಟಲ್ ಮಾಡಿದ್ರೆ ಬೈ ಬ್ಯಾಂಕ್ ಅಕೌಂಟಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ನ
ಕ್ಯಾರಿ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟು ಬ್ಯಾಂಕ್ ಅವ್ರ ಕ್ಯಾಶ್ ಅಕೌಂಟ್ ಯಾವುದಾದ್ರೂ ಅಷ್ಟೇ ಪರ್ಟಿಕ್ಯುಲರ್ಸ್ ಅಮೌಂಟ್ ತೊಗೊಳ್ಳಿ. ಇಲ್ಲಿ ಫಸ್ಟು ಏನಂತಂದರೆ ಕ್ರೆಡಿಟ್ ಸೈಡು ಟ್ರಾನ್ಸಾಕ್ಷನ್ಸ್ ಮಾಡಬೇಕಾದ್ರೆ ನೀವು ರಿಯಲೈಸೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ನೋಡಬೇಕು. ಟು ಬ್ಯಾಂಕ್ ಅಕೌಂಟ್ ಎಷ್ಟಿದೆ? 70,000 ಇದೆ. ವಾಟ್ ಈಸ್ ದಿಸ್? ಲಯಬಿಲಿಟೀಸ್ ಪೇಯ್ಡ್. ಬೈ ರಿಯಲೈಸೇಷನ್ ಅಕೌಂಟ್ 70,000 ಲಯಬಿಲಿಟೀಸ್ ಪೇಯ್ಡ್. ಅದಾದಮೇಲೆ ನೆಕ್ಸ್ಟು ಟು ಬ್ಯಾಂಕ್ ಅಕೌಂಟನ್ನು ರಿಯಲೈಸೇಷನ್ ಅಕೌಂಟಲ್ಲಿ ಮಾಡಿದ್ವಿ. ಏನಂತಂದರೆ ಎಕ್ಸ್ಪೆನ್ಸಸ್ ಪೇಯ್ಡು. ಬೈ ರಿಯಲೈಸೇಷನ್ ಅಕೌಂಟ್ 3,000. ಆ್ಯಂಡ್ ಶಂಕರಾಸ್ ಲೋನ್ನ ಬಂದು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿದೆ. ಆ್ಯಂಡ್ ಕ್ಯಾಪಿಟಲ್ಸ್ ನೋಡಿ, ಶಂಕರಾಸ್ ಆ್ಯಂಡ್ ಸದಾನಂದ ಎಷ್ಟಿದೆ? ಬೈ ಶಂಕರಾಸ್ ಕ್ಯಾಪಿಟಲ್ ಆ್ಯಂಡ್ ಬೈ ಸದಾನಂದ ಕ್ಯಾಪಿಟಲ್ ಆ್ಯಂಡ್ ಮೇಕ್ ದ ಟೋಟಲ್. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಏನು ಬ್ಯಾಲೆನ್ಸ್ ಕೊಟ್ಟಿದ್ದಾರೆ ಕ್ಯಾಶ್ ಅಟ್ ಬ್ಯಾಂಕ್ ಅಂತ 30,000 ಇದೆ. ಆ್ಯಸ್ ಇಟ್ ಈಸ್ ತೊಗೊಳ್ಳಿ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ. ಆ್ಯಂಡ್ ಇಲ್ಲಿ ಅಸೆಟ್ ಸೈಡಲ್ಲಿ ಪೇ ಮಾಡಿರೋದು ಅಸೆಟ್ಸ್ನ ರಿಯಲೈಸ್ ಮಾಡಿದ್ದೀವಿ 1,82,000. ಟು ರಿಯಲೈಸೇಷನ್ ಅಕೌಂಟ್ 1,82,000 ತೊಗೊಳ್ಳಿ ಆ್ಯಂಡ್ ಟೋಟಲ್ ಮಾಡಿ. ಅಲ್ಲಿಗೆ ಟೋಟಲ್ ಆದರೆ ನಿಮ್ಮ ಪ್ರಾಬ್ಲಮ್ಮು ಟ್ಯಾಲಿ ಆಗಿದೆ ಅಂತ. ಆ್ಯಂಡ್ ಅಡ್ಮಿಷನ್ ಆ್ಯಂಡ್ ರಿಟೈರ್ಮೆಂಟಲ್ಲಿ ಯಾವುದಾದ್ರು 1 ಬರುತ್ತೆ, ಬಟ್ ಡಿಸಲ್ಯೂಷನ್ ಅಂತೂ ತುಂಬ ಪಕ್ಕ ಇದ್ದೇ ಇರುತ್ತೆ. ಸೊ ಇದ್ರ ಮೇಲೆ ಬೇರೆ ವೀಡಿಯೋಸ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಒನ್ಸ್ ಚೆಕ್ ಮಾಡಿ. ಆ್ಯಂಡ್ ನೆಕ್ಸ್ಟು ವೀಡಿಯೋದಲ್ಲಿ ನಾನು ನೆಕ್ಸ್ಟು ಇನ್ನು 4 ಪ್ರಾಬ್ಲಮ್ ಇದೆ ಪಾರ್ಟ್ ಡಿನಲ್ಲಿ. 29, 30 ಒಂದು ವೀಡಿಯೋ, 31, 32 ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಆ್ಯಂಡ್ ಐ ಹ್ಯಾವ್ ಗಿವನ್ ದ ಪ್ಲೇ ಲಿಸ್ಟ್, ಅದನ್ನು ಒಂದ್ಸಲಿ ಚೆಕ್ ಮಾಡಿ, ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಗಿದ್ರೆ ನೀವು ಕೂಡ ನಿಮ್ಮ ಕ್ಲಾಸ್ಮೇಟ್ಸ್ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಆ್ಯಂಡ್ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್. ಡೂ ವೆಲ್. ಅಕೌಂಟೆನ್ಸಿ ಚೆನ್ನಾಗಿ ಮಾಡಲಿ, ಒಳ್ಳೆ ಮಾರ್ಕ್ಸ್ ಬರಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.